ಕೈ ಒಟ್ಟಾಗಿ ಚಪ್ಪಾಳೆ, ಕೈ ಮೇಲೆ ಒಟ್ಟಾಗಿ. ಹ್ಯಾಪಿ ಹ್ಯಾಪಿ ಹ್ಯಾಪಿ. Christmas, 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 New Year, New Year, New Year. ಒಬ್ರಿಗೊಬ್ರು ವಿಶ್ ಮಾಡಿ ಹೊಸ ವರ್ಷ ಶುಭಾಶಯಗಳು. ವಿಶ್ ಮಾಡಿ ಒಬ್ರಿಗೊಬ್ರು ವಿಶ್ ಮಾಡಿ ಹ್ಯಾಪಿ ನ್ಯೂ ಇಯರ್ ಅಂತ ಹೇಳಿ. ಹೊಸ ವರ್ಷ ಶುಭಾಶಯಗಳು. ಅಂದ್ರಾಡೆ ಹೊಸ ವರ್ಷ ಶುಭಾಶಯಗಳು. ವಿಶ್ ಹ್ಯಾಪಿ ನ್ಯೂ ಇಯರ್. Happy New Year, Amma. Wish you Happy New Year, Amma. Wish you the same. Wish you the same, Amma. Wish you the same, Amma. Wish you Happy New Year. Wish you the same, Amma. Wish you the same. Happy New Year. Alla wish ಮಾಡಿ. Happy New Year. Happy New Year. Happy. Wish you. ವಿಶ್ ಮಾಡಿ. ಸಂತೋಷ. ಎಲ್ಲರಿಗೂ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು. ಒಬ್ರಿಗೊಬ್ರು ಸಂತೋಷ ಕೋರಿ. Hallelujah. 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 God has given us the grace to see another new year. ಹೊಸ ವರ್ಷವನ್ನ ನೋಡತಕ್ಕಂತ ಸೌಭಾಗ್ಯವನ್ನ ನಮ್ಮ ಪ್ರತಿಯೊಂದು ಕುಟುಂಬಗಳಿಗೆ ದೇವರು ಅನುಗ್ರಹಿಸಿಕೊಟ್ಟಿದ್ದಾರೆ ಪ್ರಿಯರೇ. ಜೋರದ ಘನವನ್ನ ಚಪ್ಪಾಳೆಯನ್ನು ಯೇಸು ಸ್ವಾಮಿಗೆ ಸಲ್ಲಿಸೋಣ. ನಿಮ್ಮೆಲ್ಲರಿಗೂ ಕೂಡ 2026ನೇ ಹೊಸ ವರ್ಷಕ್ಕೆ ಕಾಲಿಟ್ಟಿರುವ ನಿಮ್ಮೆಲ್ಲರಿಗೂ ಕೂಡ ನಮ್ಮ ಇಡೀ ಗ್ರೇಸ್ ಮಿನಿಸ್ಟ್ರಿ ಪರವಾಗಿ ತುಂಬ ಹೃದಯದ ಧನ್ಯವಾದಗಳನ್ನ ಶುಭಾಶಯಗಳನ್ನ ನಿಮಗೆ ಸಲ್ಲಿಸ್ತೇನೆ. We wish you a blessed happy new year 2026. Hallelujah. This is not just a new year, but this is going to be a new blessing. ಇದು ಬರೀ ಹೊಸ ವರ್ಷ ಅಲ್ಲ, ಹೊಸ ಪ್ರಾರಂಭ. ನಮ್ಮ ಆಶೀರ್ವಾದಗಳಲ್ಲಿ ಹೊಸ ಪ್ರಾರಂಭ, ಆರೋಗ್ಯದಲ್ಲಿ ಹೊಸ ಆರಂಭ, ನಮ್ಮ ಸೇವೆಗಳಲ್ಲಿ ಹೊಸ ಆರಂಭ, ನಮ್ಮ ಕುಟುಂಬಗಳಲ್ಲಿ ಹೊಸ ಆರಂಭ. God's light will shine upon us. ಅವರ ಬೆಳಕು ನಮ್ಮ ಮೇಲೆ ಉದಯಿಸಿದೆ ಪ್ರಿಯರೇ. ಯೇಸು ಸ್ವಾಮಿ ಮಾಡಿದಂಥ ಎಲ್ಲ ಅದ್ಭುತಗಳು ನೆನೆಸಿ ಅವರನ್ನ ಮನಪೂರ್ವಕವಾಗಿ ಆರಾಧಿಸೋಣ. ಎಷ್ಟೋ ಜನರು ನಿನ್ನೆ ಇದ್ದವರು ಇವತ್ತು ನಮ್ಮ ಮಧ್ಯದಲ್ಲಿಲ್ಲ. 2025 ಡಿಸೆಂಬರ್ 31 ಇದ್ದವರು ಫಸ್ಟಿಗೆ ಇಲ್ಲ ಪ್ರಿಯರೇ. ಆದರೆ ನಮಗಾದರೂ ಯೇಸು ತನ್ನ ಕೃಪೆಯನ್ನು ಕೊಟ್ಟು, ಬಲವನ್ನು ಕೊಟ್ಟು, ನಮಗೆ ಆಶೀರ್ವಾದವನ್ನು ಕೊಟ್ಟು ಅವರನ್ನ ಆರಾಧನೆ ಮಾಡತಕ್ಕಂಥ ಸೌಭಾಗ್ಯವನ್ನ ಕೃಪೆಯನ್ನು ಇವತ್ತು ಅನುಗ್ರಹಿಸಿ ಕೊಟ್ಟಿದ್ದಾರೆ. ಆ ಯೇಸು ಸ್ವಾಮಿಗೆ ಎಷ್ಟು ಕೋಟಿ ಕೋಟಿ ಸ್ತೋತ್ರ ಹೇಳಿದ್ರು ಕೂಡ ಸಾಲದು. ಅವರನ್ನು ಮನಪೂರ್ವಕವಾಗಿ ಸ್ತುತಿಸಿ ಅವರನ್ನು ಭಜಿಸಿ ನಾವು ಆಡೋಣ. ಹಲ್ಲೆಲೂಯಾ. ನಾ ಸ್ತುತಿಸುವೆನು ಭಜಿಸುವೆನು ಹಾಡನ್ನು ಹಾಡಿ ಕರ್ತನ ನಾಮವನ್ನು ಮಹಿಮೆ ಪಡಿಸೋಣ. ಹಲ್ಲೆಲೂಯಾ. ಸ್ತುತಿಸುವೆನು, ನಾನು ಭಜಿಸುವೆನು, ಕರ್ತನ ನಾಮಕ್ಕೆ ಮಹಿಮೆಯನ್ನು ಸಲ್ಲಿಸಿ ಎಂದು ನಾಮಿಸುವೆನು. ಸ್ತೋತ್ರಕ್ಕೆ ಆತನೇ ಯೋಗ್ಯಾನು, ಸ್ತುತಿ ಸ್ತೋತ್ರಕ್ಕೆ ಆತನೇ ಯೋಗ್ಯಾನು. ನಾ ಸ್ತುತಿಸುವೆನು, ನಾನು ಭಜಿಸುವೆನು, ಕರ್ತನ ನಾಮಕ್ಕೆ ಮಹಿಮೆಯನ್ನು ಸಲ್ಲಿಸು ಎಂದು ನಾಮಿಸುವೆನು. ಸ್ತೋತ್ರಕ್ಕೆ ಆತನೇ ಯೋಗ್ಯಾನು, ಸ್ತುತಿ ಸ್ತೋತ್ರಕ್ಕೆ ಆತನೇ ಯೋಗ್ಯಾನು. ನಾ ಸ್ತುತಿಸುವೆನು, ನಾನು ಭಜಿಸುವೆನು, ಕರ್ತನ ನಾಮಕ್ಕೆ ಮಹಿಮೆಯನ್ನು ಸಲ್ಲಿಸು ಎಂದು
ಯೋಚಿಸಲೆಂದು ತೋರಿದ ಪ್ರೇಮವು ಅಪಾರವು. ಪಾಪಿಯಾದ ಎನ್ನನು ರಕ್ಷಿಸಲೆಂದು 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 ತೋರಿದ ಪ್ರೇಮವು ಅಪಾರವು. ನಾ ಸ್ತುತಿಸುವೆನು, ನಾನು ಭಜಿಸುವೆನು, ಕರ್ತನ ನಾಮಕ್ಕೆ ಮಹಿಮೆಯನ್ನು ಸಲ್ಲಿಸು ಎಂದು ನಮಿಸುವೆನು. ಸ್ತೋತ್ರಕ್ಕೆ ಆತನೇ ಯೋಗ್ಯನು, ಸ್ತುತಿ ಸ್ತೋತ್ರಕ್ಕೆ ಆತನೇ ಯೋಗ್ಯನು. ನಾ ಸ್ತುತಿಸುವೆನು, ನಾನು ಭಜಿಸುವೆನು, ಕರ್ತನ ನಾಮಕ್ಕೆ ಮಹಿಮೆಯನ್ನು ಸಲ್ಲಿಸು ಎಂದು ನಮಿಸುವೆನು. ಸ್ತೋತ್ರಕ್ಕೆ ಆತನೇ ಯೋಗ್ಯನು, ಸ್ತುತಿ ಸ್ತೋತ್ರಕ್ಕೆ ಆತನೇ ಯೋಗ್ಯನು. ಕರ್ತನ ನಂಬಿದ ದಿನದಿಂದಲೂ ಮಾಡಿದ ಉಪಕಾರಗಳೆಲ್ಲವನು. 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 ಯೋಚಿಸಲೆನ್ನಯ ಹೃದಯವೆಲ್ಲ ಕೃತಜ್ಞತೆಯಿಂದ ತುಂಬುವುದು. ಯೋಚಿಸಲೆನ್ನಯ ಹೃದಯವೆಲ್ಲ ಕೃತಜ್ಞತೆಯಿಂದ ತುಂಬುವುದು. ಯೋಚಿಸಲೆನ್ನಯ ಹೃದಯವೆಲ್ಲ ಕೃತಜ್ಞತೆಯಿಂದ ತುಂಬುವುದು. ಯೋಚಿಸಲೆನ್ನಯ ಹೃದಯವೆಲ್ಲ ಕೃತಜ್ಞತೆಯಿಂದ ಯೋಚಿಸಲು. ಯೋಚಿಸಲೆನ್ನಯ ಹೃದಯವೆಲ್ಲ ಕೃತಜ್ಞತೆಯಿಂದ ತುಂಬುವುದು. ನಾ ಸ್ತುತಿಸುವೆನು, ನಾನು ಭಜಿಸುವೆನು, ಕರ್ತನ ನಾಮಕ್ಕೆ ಮಹಿಮೆಯನ್ನು ಸಲ್ಲಿಸು ಎಂದು ನಮಿಸುವೆನು. ಸ್ತೋತ್ರಕ್ಕೆ ಆತನೇ ಯೋಗ್ಯನು, ಸ್ತುತಿ ಸ್ತೋತ್ರಕ್ಕೆ ಆತನೇ ಯೋಗ್ಯನು. ನಾ ಸ್ತುತಿಸುವೆನು, ನಾನು ಭಜಿಸುವೆನು, ಕರ್ತನ ನಾಮಕ್ಕೆ ಮಹಿಮೆಯನ್ನು ಸಲ್ಲಿಸು ಎಂದು ನಮಿಸುವೆನು. ಸ್ತೋತ್ರಕ್ಕೆ ಆತನೇ
ಭಜಿಸುವೆನು ಕರ್ತನ ನಾಮಕ್ಕೆ ಮಹಿಮೆಯನ್ನು ಸಲ್ಲಿಸು ಎಂದು ನಮಿಸುವೆನು ಸ್ತೋತ್ರಕ್ಕೆ ಆಚರಣೆ ಯೋಗ್ಯನು ಸ್ತುತಿ ಸ್ತೋತ್ರಕ್ಕೆ ಆಚರಣೆ ಯೋಗ್ಯನು ನಾ ಸ್ತುತಿಸುವೆನು ನಾನು ಭಜಿಸುವೆನು ಕರ್ತನ ನಾಮಕ್ಕೆ ಮಹಿಮೆಯನ್ನು ಸಲ್ಲಿಸುವೆನು ನಮಿಸುವೆನು ಸ್ತೋತ್ರಕ್ಕೆ ಆಚರಣೆ ಯೋಗ್ಯನು ನಾನು ಸ್ತುತಿಸುವೆನು ನಾನು ಭಜಿಸುವೆನು ಕರ್ತನ ನಾಮಕ್ಕೆ ಮಹಿಮೆಯನ್ನು ಸಲ್ಲಿಸು ಎಂದು ನಮಿಸುವೆನು ಸ್ತೋತ್ರಕ್ಕೆ ಆಚರಣೆ ಯೋಗ್ಯನು ಸ್ತುತಿ ಸ್ತೋತ್ರಕ್ಕೆ ಆಚರಣೆ ಯೋಗ್ಯನು. At all. He will expect money from us. Then you tell me he has given to lawyer. ಲಾಯರ್ ಅಂತ ನಾನು ತೊಗೊಂಡಿದ್ದೀನಿ ಏಸಪ್ಪ ತೊಗೊಂಡಿದ್ದಾರೆ ಅಂದರೆ ಆ ಲಾಯರ್ಗಿಂತ ಈ ಲಾಯರ್ ತುಂಬ ದೊಡ್ಡವರು. ಆಮೆನ್ ಹಲ್ಲೆಲೂಯಾ. ಹೈಕೋರ್ಟ್ ಲಾಯರಲ್ಲಿ ಚಿಕ್ಕದಕ್ಕೂ ಕೇಸ್ ಹಾಕೋರು, ಅಂಥದ್ದಲ್ಲಿ ಲಕ್ಷಗಟ್ಟಲೆ ಕೊಟ್ಟು ಅದನ್ನು ಸಮೃದ್ಧಿಯಾಗಿ ಊಟ ಮಾಡುವಿರಿ. ಆಮೆನ್. ಅಪ್ಪ ಹೇಳ್ತಾರೆ ರೇಷನ್ನೇ ಕಮ್ಮಿ ಇರಲ್ಲ ನಿಮ್ಮ ಮನೇಲಿ, ಎಣ್ಣೆನೇ ಕಮ್ಮಿ ಆಗಲ್ಲ, ನೀರು ಕಮ್ಮಿ ಆಗಲ್ಲ, ಆರೋಗ್ಯ ಕಮ್ಮಿ ಆಗಲ್ಲ, ದೇವ್ರ ದಯೆ ಕಮ್ಮಿ ಆಗಲ್ಲ, ಮಕ್ಕಳಿಗೆ ಜ್ಞಾನ ಕಮ್ಮಿ ಆಗಲ್ಲ, ಅಲ್ಮೇರದಲ್ಲಿ ಹಣ ಕಮ್ಮಿ ಆಗೋದಿಲ್ಲ, ಒಡವೆಗಳು ಕಮ್ಮಿ ಆಗೋದಿಲ್ಲ, ಬಟ್ಟೆಗಳು ಕಮ್ಮಿ ಆಗೋದಿಲ್ಲ, ಸಮಾಧಾನ ಕಮ್ಮಿ ಆಗೋದಿಲ್ಲ, ಸಂತೋಷ ಕಮ್ಮಿ ಆಗೋದಿಲ್ಲ, ಎಲ್ಲ ಓವರ್ಫ್ಲೋ ಆಗಿ ಹೋಗುತ್ತೆ. ಎಲ್ಲವನ್ನ ಓವರ್ಫ್ಲೋ ಮಾಡಿಕೊಡ್ತಾರೆ. ಅದಕ್ಕೆ ಅಪ್ಪ ಹೇಳ್ದೆ ನೀವು ಸಮೃದ್ಧಿಯಾಗಿ ಹೇಳಿ, ನೀವು ಸಮೃದ್ಧಿಯಾಗಿ ಊಟ ಮಾಡುವಿರಿ, ನಿಮ್ಮ ಮನೆಯಲ್ಲಿ ಭಯವಿಲ್ಲದೆ ಮಲಗುವಿರಿ, ವಾಸ ಮಾಡುವಿರಿ, ನಿಮ್ಮ ಮನೆಯೊಳಗೆ ಶತ್ರು ಒಳಗೆ ಬರುವುದಕ್ಕೆ ಸಾಧ್ಯವಿಲ್ಲ, ನೀವು ನಿಮ್ಮ ವೈರಿಗಳನ್ನ ಓಡಿಸುವಿರಿ, ಕರ್ತನು ನಿಮ್ಮ ಮೇಲೆ ಕಟಾಕ್ಷವಿಟ್ಟು ನಿಮ್ಮ ಸಂತಾನವನ್ನು ಹೆಚ್ಚಿಸಿ ನಾನು ಮಾಡಿದ ವಾಗ್ದಾನವನ್ನ ನೆರವೇರಿಸುವ ವರ್ಷ ಎಲ್ಲ ನಿಮಗೆ ಸಮೃದ್ಧಿಯಾಗಿ ಹೋಗುತ್ತೆ. ಅಪ್ಪ ಹೇಳ್ತಾರೆ ನೀನು ಭಯಪಡೋದು ಬೇಕಾಗಿಲ್ಲ. ಕಳೆದ ವರ್ಷದಲ್ಲಿ ಕಣ್ಣೀರು ಕಂಡ್ರಿ, ನೋವು ಕಂಡ್ರಿ, ಅನೇಕ ವಿಧದ ನಷ್ಟಗಳು ಉಂಟಾಯಿತು, ಅಸಮಾಧಾನ ಉಂಟಾಯಿತು, ಹೋಗಿದ್ದ ಕೆಲಸಗಳ ಕೆಲವು ಕಾರ್ಯಗಳು ಆಗಲಿಲ್ಲ, ನಿಮಗೆ ಕೆಲವು ಕಡೆಗಳ ತಡೆ ಆಯಿತು ನಿಮಗೆ. ಅದು ಅಪ್ಪ ಹೇಳ್ತಾರೆ ಈ ವರ್ಷದಲ್ಲಿ ಆ ರೀತಿ ಅಲ್ಲ, ಇಟ್ಸ್ ಎ ಇಯರ್ ಆಫ್ ಫೇವರ್, ಅನುಗ್ರಹದ ವರ್ಷ. ಆಗ ಉನ್ನತವಾದ ಆಶೀರ್ವಾದಗಳನ್ನ ಹೊಂದಿಕೊಳ್ಳುವ ವರ್ಷ. ಅದಕ್ಕೆ ಅಪ್ಪ ಹೇಳ್ತಾರೆ ವಿಧೇಯತೆ ತುಂಬ ಮುಖ್ಯ. ಇದೆಲ್ಲ ನಡೆದರೆ ಅಂದ್ರೇನು, ಅದಕ್ಕೆ ಒಬಿಡಿಯನ್ಸ್ ಬೇಕು. ಇಫ್ ಯು ಹ್ಯಾವ್ ಒಬಿಡಿಯನ್ಸ್ ದೆನ್ ಯು ಕ್ಯಾನ್ ಫಾಲೋ ಆಲ್ ದ ಇನ್ಸ್ಟ್ರಕ್ಷನ್ ಆಫ್ ವಾಟ್ ಗಾಡ್ ಹ್ಯಾಸ್ ಗಿವನ್ ಟು ಯು. ಇದೆಲ್ಲ ನೀವು ಮಾಡಿದ್ರೆ ಇದೆಲ್ಲ ಆಶೀರ್ವಾದ ಫಾಲೋ ಆಗುತ್ತೆ ಅಂತ ಹೇಳ್ತಾರೆ. ತುಂಬ ಜನ ಕಳೆದ ವರ್ಷದಲ್ಲಿ ವಾಗ್ದಾನ ಕೊಟ್ಟವರೆಲ್ಲ ಬಂದು ಹೇಳಿದ್ರು ನನಗಿದೆಲ್ಲ ನೆರವೇರಲೇ ಇಲ್ಲ. ನಾನು ಹೇಳಿದೆ ನೆರವೇರಲಿಲ್ಲ ಅಂದರೆ ನೀನು ನಡೀಲಿಲ್ಲ. ಕರ್ತನ ವಾಕ್ಯ ನೀನು ಕೈಗೊಂಡು ನಡೆದಿದ್ದ ತನ ಆಗತ್ತೆ. ದೇವ್ರ ವಾಕ್ಯ ಸುಳ್ಳಾಗಲ್ಲ, ಅವ್ರು ಹೇಳಿದ ಹಾಗೆ ಸತ್ಯ ನೆರವೇರುತ್ತೆ, ಅದರಲ್ಲಿ ಅನುಮಾನ ಇಲ್ಲ. ಗಾಡ್ ಈಸ್ ನಾಟ್ ಎ ಲಯರ್.
ಆತ ಎರಡು ಮಾತನ್ನು ಹೇಳುವ ನಾಲಿಗೆ ಉಳ್ಳ ದೇವರಲ್ಲ. ಮನುಷ್ಯನಂತೆ ಆಡಿ ಇವತ್ತು ಕೊಡ್ತೀನಿ ನಾಳೆ ಕೊಡಲ್ಲ ಅನ್ನೋ ದೇವರಲ್ಲ. ಅವರು ಕೊಡ್ತೀನಿ ಅಂದರೆ ನೇತ್ರ ಅವರೇ ಅವ್ರು ಕೊಟ್ಟು ಆಗೋಯ್ತು, ಪರಲೋಕದಲ್ಲಿ ಸ್ವೀಕಾರ ಆಗೋಯ್ತು, ಅದು ನಡೆದಲ್ಲಿ ಬಂದಾಯ್ತು, ಅದೆಲ್ಲ ನೆರವೇರಲ್ಪಟ್ಟಿದೆ, ಅದೆಲ್ಲ ರಿಲೀಸ್ ಆಗಿದೆ, ಅದೆಲ್ಲ ಕಲ್ವಾರಿ ಶಿಲುಬೆಯಿಂದ ಬಿಡುಗಡೆ ಆಗಿದೆ. ಅದು ಆಗ ಆಗಿದೆ ಅಂದಮೇಲೆ ಅದು ನಡಿಬೇಕು. ನಮ್ಮ ಲೈಫಲ್ಲಿ ನಡಿಬೇಕಾದ್ರೆ ನಾವು ವಿಶ್ವಾಸ ಜೀವನಕ್ಕೆ ಕಾಲಿಡಬೇಕು. ವಿಶ್ವಾಸ ಜೀವನಕ್ಕೆ ಕಾಲಿಡಬೇಕಂದ್ರೆ ನೀನು ಅಗ್ರಿಮೆಂಟ್ ಮಾಡ್ಕೋಬೇಕು ಅಪ್ಪ ಹತ್ರ. ಏನು ಅಗ್ರಿಮೆಂಟು? ದೇವ್ರು ನಮಗೆ ಸ್ತೋತ್ರವಾಗಲಿ. ಅಗ್ರಿಮೆಂಟ್ ಅಂದರೆ ನೀನು ಅವ್ರ ಜೊತೆ ಒಡಂಬಡಬೇಕು. ಒಡಂಬಡಿಕೆ ಅಂತ ಹೇಳ್ತಾರೆ, ದಟ್ಸ್ ಎ ಕವನೆಂಟ್. ಆ ಕವನೆಂಟ್ ಏನು? ಇದೆಲ್ಲ ನೀನು ಮಾಡಿದ್ರೆ, ನೀನು ಇದನ್ನೆಲ್ಲ ನಾನು ಮಾಡಿದರೆ ನಾನು ಇದನ್ನೆಲ್ಲ ನಿನಗೆ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಏನು ಮಾಡ್ತಾರೆ, ಆ ಎರಡು ಒಡಂಬಡಿಕೆ ಹಾಕಿದ ಮೇಲೆ ಅದ್ರ ಮೇಲೆ ಸೀಲ್ ಮಾಡ್ತಾರೆ ದೇವರು. ಏನು ಸೀಲು? ಅವ್ರ ರಕ್ತದಿಂದ ಸೀಲ್. ಗಾಡ್ ವಿಲ್ ಸೀಲ್ ಇಟ್ ವಿತ್ ದ ಬ್ಲಡ್ ಆಫ್ ಜೀಸಸ್, ದ ಲ್ಯಾಂಬ್ ಆಫ್ ಗಾಡ್. ಯೇಸು ರಕ್ತವನ್ನು ಸೀಲ್ ಮಾಡ್ತಾರೆ. ಸೀಲ್ ಮಾಡಿದ ಮೇಲೆ ಯಾರ ಅಪ್ಪನಿಂದ ಅದು ಬಿಡ್ಸೋಕ್ಕಾಗಲ್ಲ ರೀ. ಅದು ಹಲ್ಲೆಲೂಯಾ. ಅದು ನಿನಗಾಗಿ ಇಡಲ್ಪಟ್ಟ ಆಶೀರ್ವಾದ. ನಿಮ್ಮ ತಂದೆ ಬಂದು ನಿಮ್ಗೆ ಆಸ್ತಿ ಬರೆದಿಟ್ಟೋದ್ರೆ ನೀನು ಮನೆ ಬಿಟ್ಟು ಲಂಡನ್ನು ಅಮೇರಿಕಾಗೆ ಹೋಗಿ 60-70 ವರ್ಷ ಬಿಟ್ಕೊಂಡು ಬಂದರೂ ಕೂಡ ಕೋರ್ಟಲ್ಲಿ ಆ ಪೇಪರು ವಿಲ್ ಅಲ್ಲೇ ಇರುತ್ತದು. 108 ಜನ ಅದು ಕ್ಲೈಮ್ ಮಾಡ್ಬೋದು. ಆದರೆ ನಿಮ್ಮ ಅಪ್ಪ ಅವ್ರು ಬರೆದಿರೋ ವಿಲ್ ಪೇಪರ್ ನಿನಗೆ ಅಂತ ಹೇಳಿದ್ಮೇಲೆ ನಿನ್ನ ಮಾನಸಿಕ ಕಿನ್ನಳಾಗಿ ಹುಚ್ಚಿಯಾಗಿ ಎಷ್ಟೆಷ್ಟೋ ವರ್ಷ ಅರೆದು ನಿನ್ನ ಆಸ್ತಿನೇ ಕಳ್ಕೊಂಡು ಅಯ್ಯೋ ನಂಗೆ ಸಿಕ್ಕಿಲ್ಲ ಅಂತೇಳಿ ದುಃಖಪಟ್ಟರು ಕೂಡ ಸರ್ಕಾರದಲ್ಲಿ ಕೋರ್ಟಲ್ಲಿ ನಿನಗಾಗಿ ವೆಯ್ಟ್ ಮಾಡ್ತಾ ಇದೆ. ಕ್ಯಾಚ್ ಹೋಲ್ಡ್ ಲಾಯರ್. ಒಬ್ಬ ಲಾಯರ್ ಹಿಡ್ಕೊಂಡು ನೀ ಕೋರ್ಟ್ಗೆ ಹೋಗಿ, ಸರ್ ನಾನೇ ಸರ್ ಅಂತ ಹೇಳಿದ್ರೆ ಕೋರ್ಟ್ ಕೇಳುತ್ತೆ, ಎಲ್ಲಮ್ಮ ಇಷ್ಟು ವರ್ಷ ಎಲ್ಲಮ್ಮ ಹೋಗಿದ್ದೆ ನೀನು? ಸರ್ ನಾನು ಮಾನಸಿಕವಾಗಿದ್ದೆ ಸರ್, ಹುಚ್ಚಲಾಗಿಬಿಟ್ಟಿದ್ದೆ, ನನಗೇನಿದೆ ಏನೂ ಗೊತ್ತಾಗಲಿಲ್ಲ. ಆಯ್ತಮ್ಮ ಬಂದು ಸಿಗ್ನೇಚರ್ ಹಾಕಿ ತಮ್ಮ ಕೊಡಮ್ಮ ಅಂತ ಹೇಳಿದ್ರೆ ತಮ್ಮ ಇಂಪ್ರೆಷನ್ ಕೊಟ್ಟು ಸೈನ್ ಹಾಕಿದ ತಕ್ಷಣ ಆ ಪ್ರಾಪರ್ಟಿ ಸರ್ಕಾರದಿಂದ ಕೋರ್ಟಿಂದ ಆದೇಶ ಆಗುತ್ತೆ, ಅದು ನಿಂಗೆ ಸಿಕ್ಬಿಡುತ್ತೆ. ಒಂದು ಸರ್ಕಾರದಲ್ಲಿರೋ ಒಂದು ಆಸ್ತಿನೇ ಇಷ್ಟು ಸರ್ಕಾರ ಕರೆಕ್ಟಾಗಿ ನಿನಗಾಗಿ ಇಡೋದಾದರೆ ಪರಲೋಕ ಸರ್ಕಾರ ಕಲ್ವಾರಿ ಶಿಲುಬೆಯಿಂದ ಸೀಲ್ ಆಗಿರೋ ಆಸ್ತಿನ ನಿನಗಾಗಿ ಇಡೋದಿಲ್ವಾ? ಅಪ್ಪ ಇಡ್ತಾರೆ. ಬಟ್ ವಿ ಆರ್ ನಾಟ್ ಆಫ್ಟರ್ ದೋಸ್ ಥಿಂಗ್ಸ್. ನಮ್ಗೆ ಅದ್ರ ಬಗ್ಗೆ ಯೋಚನೆ ಇಲ್ಲ, ಕಾಳಜಿ ಇಲ್ಲ, ಅದ್ರ ಬಗ್ಗೆ ಚಿಂತನೆ ಇಲ್ಲ. 24 ಗಂಟೆ ಅದ್ರ ಬಗ್ಗೆ ಯೋಚನೆ ಮಾಡಬೇಕು. 24 ಗಂಟೆ ನಮ್ಮ ಚಿಂತನೆ ಅದ್ರ ಮೇಲೆ ಬರಬೇಕು. 24 ಗಂಟೆ ನಮ್ಮ ಮೆಡಿಟೇಷನ್ ಅದ್ರ ಮೇಲೆ ಹೋಗಬೇಕು. ಅದಕ್ಕೆ ಏಸಪ್ಪ ಹೇಳ್ತಾರೆ, ಈ ಧರ್ಮಶಾಸ್ತ್ರದಲ್ಲಿ ಬರೆದಿರುವ ಎಲ್ಲ ಆಜ್ಞೆಗಳನ್ನ ಕೈಗೊಂಡು ನಡಿ, ಇದನ್ನು ಬಿಟ್ಟು ಎಡಕ್ಕಾದರೆ ಬಲಕ್ಕಾದರೆ ತಿರುಗಬೇಡ. ಇವುಗಳನ್ನೆಲ್ಲ ಯಾವಾಗಲೂ ನಿನ್ನ ಮನಸ್ಸಲ್ಲಿ, ನಿನ್ನ ಹೃದಯದಲ್ಲಿ, ನಿನ್ನ ಬಾಯಲ್ಲಿ ಇರಲಿ. ನಿನ್ನ ಬಾಯಲ್ಲಿ ಇರಬೇಕು. ಪ್ರತಿ ಕ್ಷಣ ಬಾಯಿಂದ ನುಡಿತಾ ಇರಬೇಕು, ಕರ್ತನನ್ನು ಕುರುಬನು, ನಾನು ಕೊರತೆ ಪಡೋದಿಲ್ಲ. ಆತನ ಹಸಿರಾದ ಹುಲ್ಲುಗಾವಲನ್ನು ತಂಗಿಸಿ ವಿಶ್ರಾಂತಿಕರವಾದ ನೀರುಗಳ ಬಳಿಗೆ ಬರ ಮಾಡುತ್ತಾನೆ. ಅದನ್ನ ಅರಿಕೆ ಮಾಡಬೇಕು ಡೇ ಆ್ಯಂಡ್ ನೈಟ್. ಅದನ್ನು ಬಿಟ್ಬಿಟ್ಟು ನನಗೆ ಯಾಕಿನ್ನೂ ಆಗಿಲ್ಲ, ಯಾಕೇನು ನಡೀಲಿಲ್ಲ, ಯಾಕೇನು ನೆರವೇರಲಿಲ್ಲ. ನಿನಗೆ ಆಲ್ರೆಡಿ ಕೊಟ್ಟಾಯ್ತು ಡಿಮ್ಯಾಂಡ್ ಡ್ರಾಫ್ಟ್, ನಿನಗೆ ಆಗ ಕೊಟ್ಟಾಯ್ತು ಇನ್ನು ಅಗ್ರಿಮೆಂಟ್ ಕಾಪಿ, ಅವರ ಜಿರಾಕ್ಸ್ ಕಾಪಿ ಕೊಟ್ಟಿದ್ದಾರೆ. ಅವರ ಈ ವರ್ಷದಲ್ಲಿ ಏನು ಮಾಡಬೇಕು ಅನ್ನೋದು ಕೊಟ್ಬಿಟ್ಟಿದ್ದಾರೆ ನಿಮಗೆ ಶ್ವೇತಾ ಅವರೇ. ಆಗ ನೀವೇನು ಮಾಡಬೇಕು? ನೀವನ್ನ ಉಂಟು ಮಾಡಿದ ಕರ್ತನನ್ನು ಯಾವಾಗ ನೀವು ನೋಡೋಕ್ಕೆ ಆರಂಭ ಮಾಡ್ತೀರಾ, ಅಲ್ಲಿಂದ ನಿಮ್ಮ ಜೀವನ ಆಶೀರ್ವಾದ ನಿಮಗೆ ಆರಂಭ ಆಗುತ್ತೆ. ಅದಕ್ಕೆ ಅಪ್ಪ ಹೇಳ್ತಾರೆ, ಇವಾಗ ನನ್ನ ಆಜ್ಞೆಗಳನ್ನೆಲ್ಲ ಕೈಗೊಂಡು ನಡೆದರೆ. ಹೇಳಿ ಜೋರಾಗಿ, ನನ್ನ ಆಜ್ಞೆಗಳನ್ನೆಲ್ಲ ಕೈಗೊಂಡು ನಡೆದರೆ ಈ 7 ಆಶೀರ್ವಾದಗಳು ನಿಮ್ಮ ಮನೆಯೊಳಗೆ ಪ್ರಾಪ್ತವಾಗುತ್ತದೆ. ಇದೇ ಇವಾಗ ಕೀರ್ತನೆ 112 ಓದಿ, ಅಲ್ಲಿ ಕೂಡ ಅದೇ ಹೇಳುತ್ತೆ, ನನ್ನ ಆಜ್ಞೆಗಳಲ್ಲಿ ಅತ್ಯಾನಂದ ಪಟ್ಟು ಅವುಗಳನ್ನು ಕೈಗೊಂಡು ನಡೆಯೋನು ಭಾಗ್ಯವಂತನು, ಅವನ ಮನೆ ಸಂತಾನವು ಬಲಿಷ್ಠವಾಗುತ್ತದೆ, ಅವನ ಮನೆಯಲ್ಲಿ ಧನ ಐಶ್ವರ್ಯಗಳು ತುಂಬಲ್ಪಡುತ್ತೆ. ಕೀರ್ತನೆ 112 ಹೇಳುತ್ತೆ, ಧನ ಐಶ್ವರ್ಯಗಳು ನಿಮ್ಮ ಮನೆಯೊಳಗೆ. ಯೆಹೋವನಿಗೆ ಸ್ತೋತ್ರ. ಯಾರು ಯೆಹೋವನಲ್ಲಿ ಭಯಭಕ್ತಿ ಉಳ್ಳವನಾಗಿ ಆತನ ಆಜ್ಞೆಗಳಲ್ಲಿ ಅತ್ಯಾನಂದ ಪಡುವನು. ತಿರ್ಗಾ ಆತನ ಆಜ್ಞೆಗಳಲ್ಲಿ ಅತ್ಯಾನಂದ ಪಡುವನು. ಆಜ್ಞೆ ತುಂಬಾ ಕಷ್ಟ ರೀ, ಅದು ನಡ್ಸಕ್ಕಾಗಲ್ಲ. ಅದಾದಲ್ಲಿ ಅತ್ಯಾನಂದ ಪಡಬೇಕು. ಯು ಶುಡ್ ಟೇಕ್ ಎ ಡಿಲೈಟ್ ಇನ್ ಹಿಸ್ ಕಮಾಂಡ್ಮೆಂಟ್. ದೇವರೇ ನಿನ್ನ ಕಮಾಂಡ್ಮೆಂಟನ್ನು ಕೈಗೊಂಡು ನಡೀತೀನಿ, ನನಗೆ ಆಶೀರ್ವಾದ, ಅದೇ ನನ್ನ ಸ್ವತ್ತು, ಅದೇ ನನ್ನ ಉಸಿರು, ಅದೇ ನನಗೆಲ್ಲ ಆಶೀರ್ವಾದ ಆಗಿದೆ, ನನಗೆ ಸಮಸ್ತವಾಗಿದೆ ಅಂತ ಡಿಲೈಟ್ ಮಾಡಿ ಹಗಲು ಇರುಳು ಅದನ್ನು ಕೈಗೊಂಡು ನಡೆಯೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ರೆ ಅಪ್ಪ ಹೇಳ್ತಾರೆ ನಿನಗೆ ಆಶೀರ್ವಾದ. ಆಗ ವಿಶ್ವಾಸ ಒಳಗೆ ಬಂದಿದ್ದು ಮುಖ್ಯ ಅಲ್ಲ, ಒಡಂಬಡಿಕೆ ಒಳಗೆ ಬರಬೇಕು. ಒಡಂಬಡಿಕೆ ಒಳಗೆ ಬರಬೇಕಂದ್ರೆ ನೀ ಏನು ಮಾಡಬೇಕು? ಅವ್ರ ಮಾತಿಗೆ ನೀವು ಸೈನ್ ಅಗ್ರಿಮೆಂಟ್ ಮಾಡಿ ಅದಕ್ಕೆ ಸೀಲ್ ಹಾಕಿದ ಮೇಲೆ ನೀನು ಅವ್ರನ್ನ ಸನ್ಮಾನ ಮಾಡೋಕ್ಕೆ ಆರಂಭ ಮಾಡಬೇಕು. ನಿನ್ನ ಬೆಳೆಯ ನಿನ್ನ ಬೆಳೆಯ ಪ್ರಥಮ ಫಲದಿಂದಲೂ ನಿನ್ನ ಆದಾಯದಿಂದಲೂ ಕರ್ತರನ್ನ ಸನ್ಮಾನಿಸು. 3:10 ಹೇಳುತ್ತೆ ಜ್ಞಾನೋಕ್ತಿಗಳಲ್ಲಿ, ನಿನ್ನ ಬೆಳೆಯ ಪ್ರಥಮ ಫಲದಿಂದಲೂ ನಿನ್ನ ಆದಾಯದಿಂದಲೂ ನಿನ್ನ ಕರ್ತನನ್ನು ನೀನು ಸನ್ಮಾನಿಸು. ಹೀಗೆ ನೀನು ಮಾಡಿದರೆ ನಿನ್ನ ಕಣಜಗಳಲ್ಲಿ ದವಸಗಳು ತುಂಬಿ ತೊಟ್ಟಿಗಳಲ್ಲಿ, ಹೇಳಿ ತೊಟ್ಟಿಗಳಲ್ಲಿ, ಅಲ್ಮೇರಗಳಲ್ಲಿ, ಪಾತ್ರೆಗಳಲ್ಲಿ, ಮನೆಗಳಲ್ಲಿ
ವಸ್ತುಗಳು ಬೆಳ್ಳಿ ಬಂಗಾರಗಳು ತುಂಬಿ ತುಂಬಿ ಜೋರಾಗಿ ತುಂಬಿ ತುಂಬಿ ತುಳುಕುತ್ತದೆ. ಅಪ್ಪ ಹೇಳ್ತಾರೆ ಎಲ್ಲ ತುಳುಕಿ ಕೊಡ್ತೀನಿ ಅಂತ ಹೇಳ್ತಾರೆ. ಈ ವರ್ಷ ಬಂದು ತುಂಬಿ ತುಳುಕತ್ತೆ. ಹಳೆ ವಸ್ತುಗಳನ್ನ ಹೊಸದ್ ತರಬೇಕಂದ್ರೆ ಹೊಸದ ಗಿಡಕ್ಕೆ ಜಾಗ ಇರೋದಿಲ್ಲ. ನಾನು ಲಾಸ್ಟ್ ಟೈಮ್ ಹೇಳಿದೆ, ಬೆಂಗಳೂರಲ್ಲಿ ಹೊಸ ಫ್ರಿಜ್ಗಳು ಬರುತ್ತೆ, ಹಳೆ ಫ್ರಿಜ್ ಗಿಡಕ್ಕೆ ಜಾಗ ಇಲ್ಲ. ಹಳೆ ಫ್ರಿಜ್ ಎಸಿದ್ದೀರಾ, ಹೊಸ ಫ್ರಿಜ್, ಹೊಸ ಮಿಕ್ಸಿ, ಹೊಸ ಬಾಕ್ಸು, ಹೊಸ ಅಲ್ಮೇರಾ, ಹೊಸ ಗಾಡಿ, ಎಲ್ಲ ಹೊಸದಾಗಿ ನಿಮ್ಮ ಕೈಗಳನ್ನ ದೇವರು ಆಶೀರ್ವಾದ ಮಾಡ್ತೀನಿ ಅಂತ. 26ನೇ ವರ್ಷ ಅನುಗ್ರಹದ ವರ್ಷವಾಗಿ ಹೋಗುತ್ತೆ. ಸುರೇಶ್ ಅವರೇ, ನೀವು ಕೈ ಇಡುವ ಎಲ್ಲ ಕೆಲಸಗಳು, ಭಾರತೀಯವರೇ ನೀವು ಹೋಗೋ ಎಲ್ಲ ಕಾರ್ಯಗಳು ದೇವ್ರು ವೃದ್ಧಿ ಮಾಡ್ತೀನಂತ. ಸಂತೋಷ ಊಟ ಮಾಡ್ತೀರಾ, ನಿರ್ಭಯವಾಗಿ ಮಲಗ್ತೀರಾ, ವೈರಿಗಳು ಓಡಿ ಹೋಗ್ತಾರೆ. ಅದ್ಭುತವಾಗಿ ಕರ್ತ ನಿಮ್ಮ ಮೇಲೆ ಕಟಾಕ್ಷ ಇಟ್ಟು ನಿಮ್ಮ ಸಂತಾನವನ್ನು ಹೆಚ್ಚಿಸಿ ನಿಮಗೆ ವಾಗ್ದಾನ ನೆರವೇರಿಸ್ತಾರೆ. ಹಳೆಯ ಊಟಗಳನ್ನು ತೆಗೆದು ಹೊಸ ಊಟ ಇಡೋದಕ್ಕೆ ಹಳೆಯದನ್ನು ನೀವು ತೆಗಿತೀರಾ. ಎಲ್ಲದಕ್ಕಿಂತ ದ ಫಾರ್ಮೋಸ್ಟ್ ಇಂಪಾರ್ಟೆಂಟ್ 11th ವರ್ಸ್, ನಾನು ನಿಮ್ಮ ನಡುವೆ ಹೇಳಿ, ನಾನು ನಿಮ್ಮ ನಡುವೆ ನಿವಾಸ ಮಾಡುವೆನು, ನಿಮ್ಮನ್ನು ತಳ್ಳಿ ಬಿಡುವುದಿಲ್ಲ, ನಿಮ್ಮ ನಡುವೆ ತಿರುಗಾಡುತ್ತಾ ನಿಮ್ಮ ದೇವರಾಗಿರುವೆನು, ನೀವು ನನ್ನ ಪ್ರಜೆಯಾಗಿರುವಿರಿ. ಸ್ತೋತ್ರ. ಅಪ್ಪ ಅವ್ರು ನಮ್ಮ ಜೊತೆ ಇರ್ತೀನಿ ಅಂತ ನೋಡಿದ್ರ ಈ ವರ್ಷ ಬಂದು ಗಾಡ್ ಹಿಮ್ಸೆಲ್ಫ್ ವಿಲ್ ಕಮ್ ಆ್ಯಂಡ್ ಡ್ವೆಲ್ ಇನ್ ಯರ್ ಹೋಮ್. ವಾಟ್ ಎ ಮೈಟಿ ಥಿಂಗ್. ನಾವು ಹೇಳ್ತೀವಿ ನಮ್ಮ ಮನೆಗೆ ಆಂಟಿ ಬರಲಿಲ್ಲ, ಅಮ್ಮ ಬರಲಿಲ್ಲ, ಅಂಕಲ್ ಬರಲಿಲ್ಲ, ಹಾಳಾಗೋಗ್ಲಿ ಬಿಡೋದು. ಅದು ಅಪ್ಪ ಒಳಗೆ ಬಂದವ್ರೆ, ಅವ್ರು ಬಂದು ನಿನಗೇನು ಉದ್ಧಾರ ಮಾಡೋದೇ ಆಗಾಗಿತ್ತು. ಅಲ್ಲಿ ಆಂಟಿ ಬಂದು ನಮ್ಮನೆಗೆ ಊಟ ಮಾಡಲಿಲ್ಲ, ಬೇಡ ಬಿಡು, ಅಪ್ಪ ನಮ್ಮ ಜೊತೆ ಊಟ ಮಾಡ್ತಾರೆ. ನಾನು ನಿಮ್ಮ ಮಧ್ಯದಲ್ಲಿ ನಿವಾಸ ಮಾಡುತ್ತಾ ನಿಮ್ಮ ಮಧ್ಯದಲ್ಲಿ ತಿರುಗಾಡುತ್ತಾ. ಅಪ್ಪ ನಮ್ಮ ಮಧ್ಯದಲ್ಲಿ ತಿರುಗಾಡ್ತಾರತ್ತೆ. ಎಲ್ಲಿ ತಿರುಗಾಡ್ತಾರೆ? ನಾವು ಹೋಗೋ ಕಡೆಗಳೆಲ್ಲ ನಮ್ಮ ರೂಮಲ್ಲಿ ತಿರುಗಾಡ್ತಾರೆ. ಆಗ ನಾವೇನು ಮಾಡಬೇಕು? ಬ್ರಾಂದಿ ಬಾಟ್ಲಿ ಇಟ್ಕೊಂಡು ದೇವರೇ ಕಾಪಾಡಪ್ಪ ಅಂತ ಓಡಾಡೋದಲ್ಲ, ತಿರುಗಾಡ್ಕೊಂಡು ಅವ್ರು ಓಡಾಡ್ತಾರೆ, ನೀವು ಓಲಾಡೋದಲ್ಲ. ಅಲ್ಲಿ ಕುಡ್ಕೊಂಡು ನೀವು ವಾಕ್ಯ ಹಿಡ್ಕೊಂಡು ಓಡಾಡಬೇಕು ಅವ್ರ ಜೊತೆ ಅಲ್ವಾ? ದೇವರೇ ಸ್ತೋತ್ರಪ್ಪ, ನನ್ನ ಮನೆಯೊಳಗೆ ನಿನ್ನ ಪ್ರಸನ್ನತೆ ಬಂದಿದೆಯಪ್ಪ, ಬಾಪ್ಪ ದೇವರೇ ಬಂದ್ಬಿಡಪ್ಪ ನಮ್ಮ ಮನೆಯೊಳಗೆ. ಆ ಥರ ಎಲ್ಲ ಬಾಗಿ ಅಪ್ಪನ ಸ್ತೋತ್ರ ಮಾಡಬೇಕು. ಆ ಮನೆಯೊಳಗೆ ಹೋಗ್ಬೇಕಾದ್ರೆ ಹೆಂಗೋ ಹೋಗೋದಂಗೆ, ಅಯ್ಯೋ ನರಕಕ್ಕೆ ಹೋದಂಗೆ ಹೋಗೋದೊಳಗೆ, ಅಯ್ಯೋ ಬಿಸಿ ಹಾಕಂಗೆ ಹೋಗಂಗೆ ಬಿಸಾಕಿ ಮಲಗಿಬಿಡೋದು. ನೋ. God says, before you enter that home, my dwelling place has started there. ಆ ರೂಮಲ್ಲಿ ನಾನು ಇದ್ದೀನಿ, ಬೆಡ್ರೂಮಲ್ಲಿ ನಾನು ಇದ್ದೀನಿ, ಆ ಡೈನಿಂಗ್ ಹಾಲಲ್ಲಿ ಇದ್ದೀನಿ, ಆ ಲಿವಿಂಗ್ ರೂಮಲ್ಲಿ ನಾನು ಇದ್ದೀನಿ, ಅಡುಗೆ ಮನೆ ನಾನು ಇದ್ದೀನಿ, ನಿನ್ನ ಹಾಲನ್ನು ತುಂಬ್ಕೊಂಡು ಕೂತಿದ್ದೀನಿ, ಸೋಫಾ ಮೇಲೆ ಕೂತಿದ್ದೀನಿ. ಅಪ್ಪ ಹೇಳ್ತಾರೆ, ನಮ್ಮ ಮಧ್ಯದಲ್ಲಿ ತಿರುಗಾಡ್ತೀನಿ ಅಂತಾರೆ. ನಮ್ಮ ಜೊತೆ ಒಡಂಬಡಿಕೆ ಮಾಡ್ತಾ ನಮ್ಮ ಮಧ್ಯದಲ್ಲಿ ನಿವಾಸ ಮಾಡುತ್ತಾ ನಮ್ಮನ್ನು ತಳ್ಳಿಬಿಡದೆ ನಮ್ಮ ದೇವರಾಗಿರ್ತಾರೆ. ಅವರು ನಮ್ಮ ಮಕ್ಕಳಾಗಿ ಅವರ ಪ್ರಜೆಗಳಾಗಿರೋಕ್ಕೆ ದೇವರು ಸಹಾಯ ಮಾಡ್ತಾರೆ. ಅದ್ಭುತವಾದ ಕಾರ್ಯ. ನನ್ನ ಪ್ರಿಯ ದೇವ ಮಕ್ಕಳೇ, ಅಣ್ಣ ಬಿಟ್ಟಿರ್ಬೋದು, ಅಕ್ಕ ಬಿಟ್ಟಿರ್ಬೋದು, ಸ್ವಂತ ಅತ್ತೆ ನಿಮ್ಮನ್ನ ಬಿಟ್ಟಿರ್ಬೋದು, ಸ್ವಂತ ನಾದಿನಿ ನಿಮ್ಮನ್ನ ಬಿಟ್ಟು ಹೋಗಿರ್ಬೋದು, ಭಯಪಡಬೇಡಿ. ಸ್ವಂತ ಗಂಡನೇ ಬಿಟ್ಟು ಹೋಗಿರ್ಬೋದು, ದುಃಖ ಪಡಬೇಡಿ. ಈ ವರ್ಷ ಮುಚ್ಚಲ್ಪಟ್ಟ ಎಲ್ಲ ಬಾಯಿಗಳು ನಿಮಗಾಗಿ ತೆರೆಯಲ್ಪಡ. ಅಪ್ಪ ತೆರಿತೀನಿ ಅಂತಾರೆ. ಹೊಸ ಮದುವೆ ಸಂಬಂಧಗಳು ಬರುತ್ತೆ, ಹೊಸ ಸಂಬಂಧಗಳು ಆಶೀರ್ವಾದವಾಗಿ ನಡೆಯುತ್ತೆ, ಹೊಸ ಮನೆಗಳು ಕಟ್ಟುಗಳಾಗಿ ದೇವರು ಸಹಾಯ ಮಾಡ್ತಾರೆ. ಎಲ್ಲ ಸಾಲಗಳನ್ನ ಚುಕ್ತಾ ಮಾಡ್ತಾರೆ ದೇವರು. ಎಲ್ಲ ಸಾಲಗಳ ಹೊಸ ಬಿಸ್ನೆಸ್ಗಳು, ಹೊಸ ಅಂಗಡಿಗಳು ಓಪನ್ ಮಾಡ್ತೀರಾ. ಹೊಸ ಅಂಗಡಿಗಳು ಇವತ್ತು ಯೂಟ್ಯೂಬಲ್ಲಿ ನೋಡ್ತಾ ಇದ್ದೀರಾ. ಹೊಸ ವ್ಯಾಪಾರಗಳಿಗೆ ಕೈ ಹಾಕ್ತೀರಾ, ಹೊಸ ಶೇರ್ ಮಾರ್ಕೆಟಲ್ಲಿ ಕೈ ಹಾಕ್ತೀರಾ. ಹೋಗೋ ಕಡೆಗಳಲ್ಲಿ ಸಕ್ಸಸ್ ಆಗುತ್ತೆ. ಅನೇಕ ಗಂಡಸರು ರಿಯಲ್ ಎಸ್ಟೇಟ್ ಕೆಲಸದಲ್ಲಿ ಕೈ ಹಾಕ್ತೀರಾ. ನಿಮ್ಮ ಕೆಲಸಗಳಲ್ಲಿ ದೇವರು ಲಕ್ಷ ರೂಪಾಯಿಗಳು ಆದಾಯವಾಗುವಾಗಿ ನಿಮ್ಮ ಅಕೌಂಟ್ಗಳನ್ನ God is going to bless your account balance. ನೀವು ಬಾಲವಾಗಿ ಅಲ್ಲ, ನೀವೆಲ್ಲದಲ್ಲೂ ಶಿರಸ್ಸಾಗಿ ಅಪ್ಪ ಇರೋ ಹಾಗೆ ಅವ್ರು ಮಾಡಿಬಿಡ್ತಾರೆ. ಹಾಗೆ 2026ನೇ ವರ್ಷ, ಇಟ್ಸ್ ಎ ಇಯರ್ ಆಫ್ ಜಾಯ್ ಆ್ಯಂಡ್ ಇಟ್ಸ್ ಎ ಇಯರ್ ಆಫ್ ಎ ಗ್ರೇಟ್ ಫೇವರ್ ಆಫ್ ಗಾಡ್. ದೇವರ ಕೃಪೆ, ಅನುಗ್ರಹ, ದೇವರ ಮಹಾದಯೆ ನಮ್ಮ ಮೇಲೆ ಬಂದ್ಬಿಡುತ್ತೆ. ಮಹಾದಯೆ. ಯೋಸೆಫ್ ಹೋಗೋ ಕಡೆಗಳೆಲ್ಲ there was a great favor of God on Joseph. ಅವನು ಹೋಗೋ ಕಡೆಗಳೆಲ್ಲ ದೇವ್ರ ದಯೆ ಇತ್ತಂತೆ. ಅವನು ಹೋಗಿದ್ದ ಮನೆಗಳೆಲ್ಲ ಆಶೀರ್ವಾದ ಆಗ್ತಂತೆ. ದೇವರು ವಾಕ್ಯ ಹೇಳುತ್ತೆ, ದೇವರು ಯೋಸೆಫನ ನಿಮಿತ್ತ ಪೋಟಿಫೋರನ ಮನೆಯನ್ನ ಆಶೀರ್ವಾದ ಮಾಡಿದ್ದಾರೆ. ದೇವರು ಯೋಸೆಫನ ನಿಮಿತ್ತ ಪೋಟಿಫೋರನ ಮನೆಯನ್ನ ಆಶೀರ್ವಾದ. ದೇವರು ಯೋಸೆಫನ ನಿಮಿತ್ತ ಸೆರೆಮನೆಯಿಂದ ಅಧಿಕಾರಿಯನ್ನ ಆಶೀರ್ವಾದ ಮಾಡಿದ್ರು. ದೇವರು ಯೋಸೆಫನ ನಿಮಿತ್ತ ಐಗುಪ್ತ ದೇಶದಿಂದ ಅರಸನನ್ನ ಆಶೀರ್ವಾದ ಮಾಡಿದ್ರು. ನೋಡಿದ್ರ, ಅದಕ್ಕೆ ಫೇವರ್ ಅಂತ ಹೇಳ್ತಾರೆ. ಬಿಕಾಸ್ ಆಫ್ ದ ಫೇವರ್ ಆಫ್ ಗಾಡ್, ಗಾಡ್ ಬ್ಲೆಸ್ಡ್
The house of 44 because of Joseph. Because God was with Joseph. Why God was with Joseph? Because Joseph was under the covenant of God. ದೇವರ ಒಡಂಬಡಿಕೆ ಒಳಗಿದ್ದ, ದೇವರ ಚಿತ್ತವನ್ನು ನೆರವೇರಿಸ್ತಿದ್ದ, ದೇವರ ಕಾರ್ಯಕ್ಕಾಗಿ ಹಂಬಲಿಸ್ತಿದ್ದ. ದೇವರೇ 24 ಗಂಟೆ ದೇವರೇ ಅಂತೇಳಿ ಅವರ ಧರ್ಮಶಾಸ್ತ್ರದಲ್ಲಿ ಆನಂದ ಪಡ್ತಾ ಇದ್ದ. ನಾನು ಹೇಳ್ತೇನೆ 2026ನೇ ವರ್ಷದಲ್ಲಿ 24 ಗಂಟೆ ನೀನು ಆನಂದ ಪಡೋ ಮಗಳಾಗಿ, ದೇವರನ್ನ ಸಂತೋಷ ಪಡೋ ಮಗನಾಗಿ, ಆನಂದ ಪಡೋ ಮಗನಾಗಿ ದೇವರು ನಿನ್ನ ಕೈಗಳನ್ನು ಅವರ ಆಶೀರ್ವಾದ ಮಾಡ್ತಾರೆ. ಅಪ್ಪನ ಜಯ ಹೇಗೆ ರಥದಲ್ಲಿ ಕುತ್ಕೊಂಡು ಹೋಗೋ ರಾಜಕುಮಾರ ಕುಮಾರಿಗಳು. ಅರಮನೆಯಲ್ಲಿ ರಾಜ ಅರಮನೆಯಲ್ಲಿದ್ದರೆ ಅವ್ರ ಮಕ್ಕಳು ಆಟೋ ರಿಕ್ಷಲ್ಲಿ ಹೋಗ್ತಾರಾ? ಇಲ್ಲ, ರಥ ಮುಂದೆ ಇರುತ್ತೆ, 4-5 ಬಿಳಿ ಕುದುರೆಗಳು. ಅಪ್ಪ ಹೇಳ್ತಾರೆ, ನಾನು ಅರಸ, ನಾನು ರಥದಲ್ಲಿ ಹೋಗ್ತೀನಿ, ನೀವೆಲ್ಲ KSRTC ಬಸ್ಸಲ್ಲಿ ಹೋಗ್ರು ಅಂತ ಹೇಳ್ತಾರಾ? ಇಲ್ಲ. ಅವನು ಹೇಳ್ತಾನೆ, ನೀವು ರಾಜಕುಮಾರ ಕುಮಾರಿಗಳು, ನನ್ನ ರಥದಲ್ಲಿ ಹೋಗಿ ಅಂತ. Hallelujah, amen. ಸರ್, ರಥದಲ್ಲಿ ಹೋಗ್ಬೇಕಾದ್ರೆ ಎಲ್ಲೆಲ್ಲ ರಾಜನಿಗೆ ಸೆಲ್ಯೂಟ್ ಹೊಡಿತಾರೆ, ಅವನ ಮಕ್ಳಿಗೂ ಸೆಲ್ಯೂಟ್ ಹೊಡಿತಾರೆ. ದೇವ್ರಿಗೆ ರಾಜನ ಮಗಪ್ಪ ಸೆಲ್ಯೂಟ್ ಹೊಡಿದೆ ಅಂತೇಳಿ ದೇವ್ರಿಗೆ ಈ ವರ್ಷ ನಿಮ್ಗೆ ಹೋಗೋ ಕಡೆಗಳೆಲ್ಲ ಸೆಲ್ಯೂಟ್ ಹೊಡಿತಾರೆ, ಸೆಲ್ಯೂಟ್ ಮಾಡ್ತಾರೆ, ರೆಸ್ಪೆಕ್ಟ್ ಮಾಡ್ತಾರೆ, ಗೌರವ ಕೊಡ್ತಾರೆ. ನೀ ಕಾಲಿಡೋ ಎಲ್ಲ ಸ್ಥಳಗಳಲ್ಲಿ ದೇವರ ಸೆಲ್ಯೂಟ್ ಬರುತ್ತೆ, ದೇವರ ಗೌರವ ಬರುತ್ತೆ. ಎಲ್ಲೆಲ್ಲಿ ಹೋಗ್ತೀರಾ ದೇವರಲ್ಲಿ ಕಾರ್ಯ ಆಶೀರ್ವಾದವಾಗಿ ಅವ್ರು ನಿಮ್ಮ ಜೀವನದಲ್ಲಿ ಆಶೀರ್ವಾದ ತರೋಕ್ಕೆ ಅವರು ಮುಂದೆ ಬರ್ತಾರೆ. ಅದಕ್ಕೋಸ್ಕರನೇ ಅಪ್ಪ ಅಲ್ಲಿ ಹೇಳ್ತಾರೆ, ನನ್ನ ವಾಕ್ಯಗಳಲ್ಲಿ ನೀ ಸನ್ಮಾನ ಮಾಡು, ನಿನ್ನ ಬೆಳೆಯ ಪ್ರಥಮ ಫಲದಿಂದಲೂ ಆದಾಯದಿಂದಲೂ ಕರ್ತನ ಸನ್ಮಾನಿಸು. ಹೀಗೆ ಮಾಡಿದರೆ ನಿನ್ನ ಕಣಜಗಳಲ್ಲಿ ದಬಸುಗಳು ತುಂಬಿ, ತೊಟ್ಟಿಗಳಲ್ಲಿ ದ್ರಾಕ್ಷಾರಸ ತುಂಬಿ ತುಳುಕತ್ತೆ ರೀ. ಬೈಬಲ್ ಬರೆದಿರೋ ವಾಕ್ಯ ಸುಳ್ಳಾಗಲ್ಲ ರೀ, ಅದು ಹಾಗೆ ನೆರವೇರುತ್ತೆ. ನಮ್ಗೆ ಆಗ್ತಾ ಇಲ್ಲ ಬ್ರದರ್, ನಿಮ್ಗೆ ಆಗ್ತಾ ಇಲ್ಲ ಅಂದರೆ ಒಡಂಬಡಿಕೆ ಒಳಗೆ ಬರ್ತಾ ಇಲ್ಲ ರೀ. ಸೊ ಒಡಂಬಡಿಕೆ ಅಂದರೆ ಅಗ್ರಿಮೆಂಟು, ನೀನು ಅವ್ರ ಮಗಳಾಗಬೇಕು. ಅದೇ ಹೇಳ್ತಾರೆ, ನೀವು ನನ್ನ ಪ್ರಜೆ ಆಗ್ತೀರಾ, ನಾನು ನಿಮ್ಮ ದೇವರಾಗ್ತೀನಿ. ನಿಮ್ಮ ದೇವರಾಗಿ ಮಾಡ್ಕೊಂಡಿದ್ದೀರಾ ಏಸಪ್ಪನ ಒಳಗಡೆ, ಅವ್ರ ಒಡಂಬಡಿಕೆ, ಅವ್ರ ರಾಜ್ಯವನ್ನು ತೊಗೊಂಡು ಹೋಗ್ತಾ ಇದ್ದೀರಾ. ಏನೋ ಒಂದು ಮದುವೆ ಆಗ್ಬೇಕು ಬದರ್, ಬರ್ತಾ ಇದ್ದೀವಿ. ಏನೋ ಒಂದು ಮಗು ಆಗ್ಬೇಕು ಬದರ್, ಒಂದು ಒಳ್ಳೆ ಕೆಲಸ ಸಿಕ್ಬಿಡ್ಬೇಕು ಬದರ್, ಅಮೇರಿಕಾದಲ್ಲಿ ಒಂದು ವಿಸಾ ಬರ್ಬೇಕು ಬದರ್. ಇದಕ್ಕೆ ಬರಬೇಡಿ, ಇದಕ್ಕೆ ಬಂದರೆ ವೇಸ್ಟು. ಅನ್ಯ ಮಕ್ಕಳಿಗೆ ಏನು ವ್ಯತ್ಯಾಸ ಇರಲ್ಲ. ನಿಮ್ಮ ಜೀವನ ಹೇಗಿದೆ ಅದು ಆಗಲಿ ಹೋಗಲಿ, ಆಗದೆ ಇರಲಿ, ನೆರವೇರದೆ ಹೋಗಲಿ, ನಾನು ದೇವರ ಮಗಳಾಗಿರೋಕ್ಕೆ ಇಷ್ಟಪಡ್ತೇನೆ. ಹಾಂ, ಬೈಬಲ್ ಹೇಳುತ್ತೆ, ಗಾಡ್ ಬ್ಲೆಸ್ ಜೋಸೆಫ್, ಗಾಡ್ ಬ್ಲೆಸ್. ವಾಟ್, ಹೌ ಗಾಡ್ ಬ್ಲೆಸ್ ಜೋಸೆಫ್? ಡಿಡ್ ಯು ಹ್ಯಾಡ್ ATM ಕಾರ್ಡ್? ಡಿಡ್ ಯು ಹ್ಯಾಡ್ ಕ್ರೆಡಿಟ್ ಕಾರ್ಡ್? ಡಿಡ್ ಯು ಹ್ಯಾಡ್ ಎನಿ ಅಸೆಟ್? ಆಸ್ತಿ ಇತ್ತ, ಐಶ್ವರ್ಯ ಇತ್ತ? ಏನು ಇಲ್ಲ ಇರಲಿ ಅವನ ಹತ್ರ. ಅದು ದೇವ್ರ ವಾಕ್ಯ ಹೇಳುತ್ತೆ, ದೇವರು ಅವನೊಂದಿಗೆ ದೇವರನ್ನು ಆಶೀರ್ವಾದ ಮಾಡಿ. ಈ ಗಾಡ್ ಬ್ಲೆಸ್ಡ್ ಹೌಸ್ ಆಫ್, ದೇವರು 44 ಯೋಸೇಫ ನಿಮಿತ್ತ ಅವ್ರ ಮನೇನ ಆಶೀರ್ವಾದ ಮಾಡಿ. ಯಾಕೆ ಅವನ ಮನೆ ಆಶೀರ್ವಾದ ಇವನಿಗಿರೋ ಆಶೀರ್ವಾದ ಏನು ವ್ಯತ್ಯಾಸ? ಇಟ್ ಈಸ್ ಎ ಮೆಟೀರಿಯಲ್ ಬ್ಲೆಸ್ಸಿಂಗ್, ದಿಸ್ ಎ ಸ್ಪಿರಿಚುವಲ್ ಬ್ಲೆಸ್ಸಿಂಗ್. ದಿಸ್ ಮೆಟೀರಿಯಲ್ ಬ್ಲೆಸ್ಸಿಂಗ್ ಕಮ್ ಫ್ರಮ್ ದ ಸ್ಪಿರಿಚುವಲ್ ವರ್ಲ್ಡ್. ಆಗ ನಾನು ಹೇಳ್ತೇನೆ, ನೀನು ದೇವ್ರ ಒಳಗೆ ಬಂದ್ಬಿಟ್ರೆ ಎಲ್ಲ ಆಶೀರ್ವಾದ ನಿಮಗೆ ದೇವ್ರ ಸಹಾಯ ಮಾಡಿಕೊಡ್ತಾರೆ. ಹಾಗೆ 24 ಗಂಟೆ ಅವ್ರನ್ನ ನಾವು ಪ್ರೀತಿ ಮಾಡಬೇಕು. ಅದಕ್ಕೆ ಹೇಳ್ತಾ ಇಲ್ಲ, ಏನು ತಿನ್ನಬೇಕು, ಏನು ಕುಡಿಬೇಕು, ಏನು ಹೊತ್ತುಕೊಳ್ಬೇಕೆಂದು ಚಿಂತೆ ಮಾಡಬೇಡಿ. ಮೊದಲು ಏನು ಮಾಡಿ, ದೇವರ ರಾಜ್ಯಕ್ಕಾಗಿ ನೀತಿಗಾಗಿ ತವಕಬೇಡಿ. ಒಡಂಬಡಿಕೆ ಒಳಗೆ ಬಂದಿದ್ದ ತಕ್ಷಣ, ಯಾವಾಗ ಒಡಂಬಡಿಕೆ ಒಳಗೆ ಬಂದ್ಬಿಡ್ತೀರಾ ನನ್ನ ಪ್ರಿಯ ಮಕ್ಕಳೇ, ಒಡಂಬಡಿಕೆ ಒಳಗೆ ಬಂದಿದ್ದ ತಕ್ಷಣ ಮನುಷ್ಯನಿಗೆ ಏನಾಗ್ಬಿಡುತ್ತೆ, ಹಣವು ಅದು ದೇವರಾಗಿರೋದಿಲ್ಲ. ಒಡಂಬಡಿಕೆ ಒಳಗೆ ಎಲ್ಲಿವರೆಗೆ ಒಡಂಬಡಿಕೆ ಹೊರಗೆ ಇರ್ತಾನೆ, ಅವನಿಗೆ ಹಣನೇ ಅವನಿಗೆ ದೇವರಾಗಿರುತ್ತೆ, ಹಣನೇ ಯಜಮಾನ ಆಗಿರುತ್ತೆ. ಯಾವಾಗ ಒಡಂಬಡಿಕೆ ಒಳಗೆ ಅವನು ಬಂದ್ಬಿಡ್ತಾನೆ, ಬಂದಿದ್ದ ತಕ್ಷಣ ದೇವರು ಅವನಿಗೆ ಯಜಮಾನ ಆಗ್ಬಿಡ್ತಾರೆ, ಹಣ ಬಂದು ಅವನಿಗೆ ಸೇವಕ ಆಗ್ಬಿಡುತ್ತೆ. ಆಸ್ ಲಾಂಗ್ ಆಸ್ ಈ ಸ್ಟೇ ಅವೇ ಔಟ್ ಆಫ್ ದ ಕವನೆಂಟ್, ದ ಮನಿ ವಿಲ್ ಬಿ ಇಸ್ ಗಾಡ್, ಮನಿ ವಿಲ್ ಬಿ ಇಸ್ ಮಾಸ್ಟರ್. ದ ಡೇ ವೆನ್ he enters the covenant of God, the God will become his master and the money will become the servant of our man. ಹಣವು ಇವನಿಗೆ ಸೇವಕನಾಗ್ಬಿಡತ್ತೆ, ದೇವ್ರು ಇವನಿಗೆ ಯಜಮಾನ ಆಗ್ಬಿಡತ್ತೆ. ಆಗ ಒಳಗಡೆ ಬರೋವನಿಗೆ ಹಣ ಒಳಗಡೆ ಎಲ್ಲಿವರೆಗೂ ಬರೋದಿಲ್ಲ. ಇವತ್ತು ನೋಡಿ, ದೇವರಲ್ಲಿ ಯಾರು ಬರೋದಿಲ್ಲ. ಬರದೇ ಇರೋರಿಗೆ ಅವ್ರಿಗೆ ಹೆಂಗಿರುತ್ತಂದರೆ, ಹಣನ ಗಟ್ಟಿಗೆ ಇಟ್ಕೊಂಡಿರ್ತಾರೆ. ಅವ್ರಿಗೆ ಹಣನೇ ದೇವರು, ಅವ್ರಿಗೆ ಹಣನೇ ದೇವರಾಗಿರುತ್ತೆ. ಹಣನೇ ಗಟ್ಟಿಯಾಗಿ ಇಟ್ಕೊಂಡಿರ್ತಾರೆ, ಹಣನೇ ಪೂಜೆ ಮಾಡ್ತಿರ್ತಾರೆ. ಹಣ ಬಿಟ್ಟರೆ ಬೇರೆ ದಾರಿ ಇಲ್ಲ ಅಂತೇಳಿ ಅವ್ರೇನು ಮಾಡ್ತಿರ್ತಾರೆ, 24 ಗಂಟೆ ಹಣ 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 ಅಂತ ಹೇಳ್ಕೊಂಡು ಹೋಗ್ತಿರ್ತಾರೆ. ದೇವ್ರ ವಾಕ್ಯ ಹೇಳುತ್ತೆ, ಜ್ಞಾನೋಕ್ತಿ 11:28 ಹಣವನ್ನೇ ನಂಬಿರೋನು ಬಿದ್ದು ಹೋಗುತ್ತಾನೆ. ಹಣವನ್ನೇ ನಂಬಿರೋ ಬಿದ್ದು ಹೋಗುತ್ತಾನೆ, ಕರ್ತನ ನಂಬಿದವನು ಎಂದಿಗೂ ಬಿದ್ದೋಗಲ್ಲ. ಯಾಕಂದರೆ ಹಣ ಇರೋರಿಗೆ ಬೆಲೆ. ಹಣ ಖಾಲಿ ಆದಮೇಲೆ ಏನು ಹೇಳ್ತೇವೆ, 3 ಕಾಸು ಪ್ರಯೋಜನ ಇಲ್ಲಪ್ಪ, ಅವನ ಹತ್ರ 1 ರೂಪಾಯಿ ಇಲ್ಲ, ಅವನ ಹತ್ರ ಹೋಗಿ ಏನು ಪ್ರಯೋಜನ? ಒಂದು ಕಾಫಿ ಕುಡಿಯೋಕ್ಕೆ ಕಾಸಿಲ್ಲ, ಅವನು ಹೋಗ್ತಾಗೆ 10 ರೂಪಾಯಿ ಪ್ರಯೋಜನ ಇಲ್ಲ. ನೋಡಿದ್ರ ನಮ್ಮನ್ನು ಯಾವುದಕ್ಕೆ ಇಟ್ಟು ಮಾತಾಡ್ತಾರೆ ಜನ? ಆ 3 ಕಾಸು ಇಟ್ಟೇ ಮಾತಾಡ್ತಾರೆ ನೋಡಿ. ಇದ್ದೀರಾ?
ಡೋಂಟ್ ಗೋ ಟು ಅವರ್ ಹೌಸ್. ಶಿ ಡೋಂಟ್ ಹ್ಯಾವ್ ಇವನ್ ₹1 ಮ್ಯಾನ್. ಶೀಸ್ ಅ ಬೆಗ್ಗರ್ ನಾವು. ಶಿ ಡೋಂಟ್ ಹ್ಯಾವ್ ಮನಿ. ಆಗ ಮನಿ ಅಥೆಂಟಿಕೇಟೆಡ್ ಬೈ ಇಟ್ಸ್ ವ್ಯಾಲ್ಯೂ ಅಲ್ವಾ. ಹಣ ಬಂದು ನಿಮ್ಮ ಬೆಲೆನ ತೋರಿಸತ್ತೆ. ಯಾವಾಗ ನೀ ದೇವರೊಳಗೆ ಬಂದ್ಬಿಡ್ತೀರಾ ನಿಮ್ಮ ಬೆಲೆ ಎತ್ತಲ್ಪಡತ್ತೆ. ಅದರ ಎತ್ತಲ್ಪಡತ್ತೆ. ಒಳಗಡೆ ಬಂದ ತಕ್ಷಣ ಹಣ ಏನಾಗತ್ತೆ, ಹಣದ ಮೇಲಿರುವ ಆ ಕಿಡಿತ ಏನಾಗತ್ತೆ, ಸಡಿಲ ಆಗ್ಬಿಡತ್ತೆ. ದೇವ್ರ ನಮಗೆ ಸ್ತೋತ್ರವಾಗಲಿ. ಹಣದ ಮೇಲೆ ಹಿಡಿಲಿತ ಏನಾಗ್ಬಿಡತ್ತೆ, ಸಡಿಲ ಆಗ್ಬಿಡತ್ತೆ. ಆಗ ದೇವ್ರ ಮೇಲೆ ಹಿಡಿತ ಗಟ್ಟಿ ಆಗ್ಬಿಡತ್ತೆ. ದೇವ್ರಿಗೆ ಸ್ತೋತ್ರ. ಇದೀರ ಅರ್ಥ ಆಗತ್ತೆ? ಇದು ಅರ್ಥ ಆಯ್ತಾ ಇಲ್ವಾ? ಇದು ನೀವು ಅರ್ಥ ಮಾಡ್ಕೋಬೇಕು. ಈ ರೆವಲ್ಯೂಷನ್ ಅರ್ಥ ಮಾಡ್ಕೊಂಬಿಟ್ರೆ ನೀವು ಹಣಕ್ಕೆ ಕೇರ್ ಮಾಡೋದಿಲ್ಲ, ಹಣನ ಲೆಕ್ಕ ಹಾಕೋದಿಲ್ಲ. ನೋಡಿ, ಕೆಲವರೆಲ್ಲ ಗಂಡಸರು ರಾತ್ರಿ ಹೊತ್ತು ನೋಟ್ ಎಣಿಸ್ತಾ ಇರ್ತಾರೆ. ಎಷ್ಟು ಉಳಿದೈತೆ, ₹2 ಐತೆ, ₹3 ಐತೆ. ಹೆಂಗಸರು ಅಷ್ಟೇ, ₹3 ಇಕ್ಬೇಕು, ₹2 ಇಕ್ಬೇಕು. ನನ್ನ ಹತ್ರ ಏನಿದೆ ಅಂತ ನಾನು ಕೌಂಟು ಮಾಡಲೇ ಇಲ್ಲ. ನಾನು ಕೌಂಟ್ ಮಾಡೋದಲ್ಲ ದ ಬ್ಲೆಸ್ಸಿಂಗ್ ಆಫ್ ಗಾಡ್. ಬ್ಲೆಸ್ಸಿಂಗ್ ಆಫ್ ಗಾಡ್. ದೇವ್ರಿಗೆ ಸ್ತೋತ್ರ. ಒಳಗಡೆ ಬಂದ ತಕ್ಷಣ ಏನಾಗುತ್ತೆ, ಒಳಗಡೆ ಬಂದ ತಕ್ಷಣ ಹಣದ ಹಿಡಿತ ಸಡಿಲ ಆಗುತ್ತೆ, ದೇವರ ಹಿಡಿತ ಬಲ ಆಗ್ಬಿಡತ್ತೆ. ಅದಕ್ಕೆ ಅಪ್ಪ ಹೇಳ್ತಾರೆ, ನನ್ನ ಧರ್ಮಶಾಸ್ತ್ರದಲ್ಲಿ ಹಗಲು ಇರುಳು ಧ್ಯಾನಿಸುತ್ತಾ ಅದನ್ನೇ ಧ್ಯಾನ ಮಾಡಿಕೊಂಡು ಅದನ್ನೇ ಕೈಗೊಂಡು ನಡಿ. ಯಾವಾಗಲೂ ನೀವು ಧರ್ಮಶಾಸ್ತ್ರ ನಿನ್ನ ಬಾಯಲ್ಲಿರಲಿ. ನೋಡಿ, ಇವಾಗ ಒಬ್ಬ ತಂದೆ ತಾಯಿಗೆ ಒಬ್ಬ ಮಗ ಇದ್ದಾನೆ ಅಂತ ತಿಳ್ಕೊಳ್ಳಿ. ತುಂಬ ಪ್ರೀತಿ ಮಾಡ್ತಾರೆ ಆ ಮಗನ್ನ. ಒಂದೇ ಒಂದು ಮನೆ ಇಟ್ಕೊಂಡಿದ್ದು, ಸ್ವಂತ ಮನೆ. ಇವಾಗ ಸಡನ್ನಾಗಿ ಈ ಮಗ ಬಂದು ಸಡನ್ನಾಗಿ ಅಡ್ಮಿಟ್ ಆಗಿಬಿಟ್ಟ. ಅಡ್ಮಿಟ್ ಆಗಿದ ತಕ್ಷಣ ಡಾಕ್ಟ್ರ್ ಹೇಳ್ತಾರೆ, ಇಲ್ಲ ಇನ್ನು ಉಳಿಯೋಕ್ಕೆ ಆಗೋದಿಲ್ಲ, ಆಪ್ರೇಷನ್ ಎಲ್ಲ ಮಾಡಬೇಕಾಗಿದೆ, ಒಂದು 15-16 ಲಕ್ಷ ಬೇಕಾಗುತ್ತೆ ಆಪ್ರೇಷನ್ಗೆ. ಆವಾಗ ಆ ತಂದೆ ತಾಯಿ ಏನು ಯೋಚನೆ ಮಾಡ್ತಾರೆ, ಮಗನ ಮೇಲೆ ಪ್ರೀತಿ ಇತ್ತು ಅಂದರೆ ಅವನು ಉಳಿಸ್ಕೊಳ್ಳೋಕ್ಕೆ ಪ್ರಯತ್ನ ಪಡ್ತಾರೆ. ಅವನು ಕೆಟ್ಟವನಾಗಿದೆ, ಅವನು ಉಳಿಸ್ಕೊಳ್ಳೋಕ್ಕೆ ಇಷ್ಟಪಡಲ್ಲ. ಇಫ್ ದೇ ಲವ್ ದೇರ್ ಸನ್ ದೇ ಸೆಲ್ ದ ಪ್ರಾಪರ್ಟಿ. ಆ ಮನೇನ ಏನು ಮಾಡ್ತಾರೆ, ಆ ಮಗನ ಉಳಿಸ್ಕೊಳ್ಳೋಕ್ಕೆ ಅವನ ಮೇಲಿಟ್ಟ ಪ್ರೀತಿಗೋಸ್ಕರ ಏನು ಮಾಡ್ಬಿಡ್ತಾರೆ, ಮನೆಯೇ ಅವ್ರು ಮಾರಕ್ಕೆ ರೆಡಿ ಆಗ್ತಾರೆ. ಮನೆಯೇ ಮಾರಿ ₹16 ಲಕ್ಷ ತಂದ್ಕೊ. ಯಾರೋ ಕೇಳ್ತಾರೆ, ಏನು ರೀ ಇರೋ ಮನೆಯೇ ಮಾರ್ಬೇಡ, ಪರವಾಗಿಲ್ಲ ರೀ, ನನ್ನ ಮಗ ಬದುಕಿದ್ರೆ 16 ಕೋಟಿ ಸಂಪಾದನೆ ಮಾಡ್ತಾನೆ, 16 ಲಕ್ಷ ಮುಖ್ಯ ಅಲ್ಲ, ನನ್ನ ಮಗ ನಮ್ಗೆ ತುಂಬ ಮುಖ್ಯ. ಆಗ ಇಲ್ಲೇನು ಮುಖ್ಯ, ಯಾವುದು ಮುಖ್ಯ ಇಲ್ಲಿ? ಹಣ ಮುಖ್ಯನಾ, ಮನೆ ಮುಖ್ಯನಾ, ಮಗ ಮುಖ್ಯನಾ? ವಾಟ್ ಈಸ್ ದ ಮ್ಯಾಟರ್ಸ್ ಹಿಯರ್? ಇಸ್ ಇಟ್ ದ ಹೌಸ್ ಆರ್ ಮನಿ ಆರ್ ದ ಸನ್? ಸನ್ ಈಸ್ ದ ಮ್ಯಾಟರ್ಸ್. ದಟ್ ಈಸ್ ದ ವೇ. ದೇವ್ರ ಮೇಲೆ ನಿಮಗೆ ಪ್ರೀತಿ ಇತ್ತು ಅಂದರೆ ನೀ ಹಣನ ಬಿಟ್ಬಿಡ್ತೀಯ. ಕರ್ತನೆ ನೀ ನನಗೆ ಮುಖ್ಯ. ಅದಕ್ಕೆ ದೇವ್ರ ವಾಕ್ಯ ಹೇಳುತ್ತೆ ಅಪೊಸ್ತಲ ಕೃತ್ಯಗಳಲ್ಲಿ, ಹೊಲ ಮನೆಗಳಿದ್ದವರು ತಮ್ಮ ಚರಚಿರ ಸೊತ್ತುಗಳನ್ನ ಮಾರಿ ಬಂದ ಹಣವನ್ನು ತಂದು ಅಪೊಸ್ತಲ ಪಾದಗಳಿಗೆ ಇಟ್ಟರು. ಅನೇಕ ಸನ್ಮಾನದ ಮೇಲೆ ಸನ್ಮಾನ ಅಪ್ಪನಿಗೆ ಮಾಡಕ್ಕೆ ಹೋಗ್ತೀರಾ. ದೇವರ ಆಶೀರ್ವಾದ ನೀ ಕಾಣಕ್ಕೆ ದೇವರ ಮಾರ್ಗದಲ್ಲಿ ದೇವರು ನಿಮಗೆ ಸಹಾಯ ಮಾಡ್ತಾರೆ. ನೀವು ಹೋಗೋ ಎಲ್ಲ ಕಡೆಗಳಲ್ಲಿ ಅನುಗ್ರಹ ದೇವರ ದಯೆ ನಿಮ್ಮನ್ನು ಹುಡುಕೊಂಡು ಬರುತ್ತೆ. ದೇವರ ಎಲ್ಲ ಕೈಗಳನ್ನು ಆಶೀರ್ವಾದ ಮಾಡ್ತಾರೆ. ಏನು ಮಾತಾಡ್ತಾ ಇದ್ದೇನೆ? ಮನಿ ಆ್ಯಂಡ್ ಗಾಡ್. ಇವಾಗ ನೀವು ಕ್ಯಾನ್ಸಲ್ ಮಾಡಬೇಕು. ಇಫ್ ಯು ಡೋಂಟ್ ಕ್ಯಾನ್ಸಲ್ ದ ಮನಿ, then God cannot establish His covenant in your heart or in your ministry, or you can't see this kind of mesmerizing ministry. ಒಂದು ಸೇವೆ ದೊಡ್ಡ ಅದ್ಭುತ ಚಮತ್ಕಾರಗಳು ನೋಡಬೇಕಾ ದೇವರಾಜ್ ಅವರೇ, ದೇವ್ರ ಕಾರ್ಯಗಳನ್ನ ಆಡಬೇಕಾ ನೇತ್ರ ಅವರೇ? ಎದ್ದೊಳ್ಬೇಕು. ನೀವು ಎದ್ದು ಸನ್ಮಾನ ಮಾಡಬೇಕು. ನೀವು ಯಾವಾಗ ಸನ್ಮಾನ ಮಾಡ್ತೀರ? ಸಭೆಯಲ್ಲೇ ನೀವು ಮಾಡಲ, ಮನೇಲಿ ಹೋಗಿ ಏನು ಮಾಡೋಕ್ಕೆ ಚಾನ್ಸ್ ಇರುತ್ತೆ? ದೇವರ ಸನ್ನಿಧಾನಕ್ಕೆ ಯಾವಾಗ ಎದ್ದು ಬಂದು ನೀ ಬೀಜ ಬಿತ್ತಕ್ಕೆ ಆರಂಭ ಮಾಡ್ತೀರಾ, that shows that you are giving value more than the money, only for God and God alone. ದೇವರಿಗಾಗಿ ನೀವು ಕೊಡ್ತಿದ್ದೀರಾ, ದೇವರಿಗಾಗಿ ಚಿತ್ತ ನೆರವೇರಿಸಿದ್ದೀರಾ, ದೇವರ ಕಾರ್ಯ ನೀವು ನೆರವೇರಿಸ್ತೀರಾ ಅಂತ ಅಪ್ಪ ಅಲ್ಲಿ ನಾವು ಕಾರ್ಯ ಮಾಡ್ತಾರೆ. ಪ್ರಿಯ ಮಕ್ಕಳು, ಅದಕ್ಕಾಗಿ ನೀವು ದೇವರ ಕನ್ಯದಲ್ಲಿ ನೀವು ಸನ್ಮಾನ ಮಾಡೋದು ಕಲಿಬೇಕು. ನಾನು ಹೇಳ್ತೇನೆ, ಇದನ್ನು ಯಾವಾಗ ನೀವು ಕಲಿತೀರಾ, ಶ್ವೇತಾ ಅವರೇ, ಶ್ರುತಿ ಅವರೇ, ನೇಹಾ ಅವರೇ, ಅನಿತಾ ಅವರೇ, ಯಾವಾಗ ಎದ್ದು ನೀವು ಕೊರಿಯೋದಕ್ಕೆ ಬರ್ತೀರಾ, ಗಾಡ್ ಈಸ್ ಯು ಆರ್ ಹಾನರಿಂಗ್ ಗಾಡ್. ದೇವರಿಗೆ ಮಹಿಮೆ ಕೊಡ್ತಾ ಇದ್ದೀರಾ. ದೇವರ ಮಹಿಮೆ ಕೊಡಬೇಕಾದ್ರೆ ದೇವರು ನಿಮ್ಮ ಕೈ ಕೆಲಸಗಳನ್ನ ಸಿದ್ಧ ಮಾಡ್ತಾರೆ. ಇವತ್ತು ಚರ್ಚ್ಗಳಿದ್ದೆಲ್ಲ ಹೇಳ್ಕೊಟ್ಟಿಲ್ಲ. ಹೆಂಗೆ ಹೋಗಿ ಅಸೆಂಬ್ಲಿ ಹಾಲಲ್ಲಿ ಕೂತಂಗೆ ಕೂತ್ಬಿಟ್ಟು CM ನೋಡಿ PM ನೋಡಿ ಬರಂಗಿದೆ, ಅದಲ್ಲ ರೀ ಚರ್ಚು. ರಾಜ್ಯವರು ಎದ್ದೊಳ್ಬೇಕು, ಟಕ ಎದ್ದು ಬೀಜ ಬಿತ್ತಬೇಕು. ₹5 ಆಗಿರಲಿ, ₹10 ಆಗಿರಲಿ, ₹1 ಆಗಿರಲಿ, ವಾಟ್ ಎವರ್ ಇಟ್ ಮೇ ಬಿ, ಯು ವ್ಯಾಲ್ಯೂ ಇಟ್ ಗಾಡ್. ವೆನ್ ಯು ಡೋಂಟ್ ಕ್ಯಾನ್ಸಲ್ ದಿಸ್ ಮನಿ, ಯು ಕೆನಾಟ್ ಗೆಟ್ ದಿಸ್ ಕವನೆಂಟ್ ಆಫ್ ಗಾಡ್. ದೇವರ ಒಡಂಬಡಿಕೆ ಬರಬೇಕಾ? ದೇವರಿಗೆ ಸ್ತೋತ್ರ. ಸುನೀತಾ ಅವರೇ, ಬ್ಲೆಸ್ ಯು. ಗಾಡ್ ಬ್ಲೆಸ್ ಯು ಮಗಳೇ, ಆಶೀರ್ವಾದ ಆಗಂತೆ. ಸುರೇಶ್ ಅವರೇ, ಗಾಡ್ ಬ್ಲೆಸ್ ಯು. ದೇವ್ರು ನಿಮ್ಮನ್ನು ರೆಸ್ಟ್ ಮಾಡ್ತಾರೆ. ಎದ್ದೋಳಿ, ಎದ್ದು ಬಂದು ಬೀಜ ಬಿತ್ತಬೇಕು. ಅದನ್ನು ಕಲಿಬೇಕದನ್ನು.
Because they heard the word, they catch the revelation, they catch the fire of God. ದೇವರ ಅಗ್ನಿ ಅವ್ರಿಗೆ ಬಂದ್ಬಿಡ್ತು. 26ನೇ ವರ್ಷ ನೀ ಬೈಬಿ ಆಗಿರ್ಬೇಕಾ, 26ನೇ ವರ್ಷ ನೀ ಸೆಲೆಬ್ರಿಟಿ ಆಗಿ ಬರಬೇಕಾ, 26ನೇ ವರ್ಷ ಹೀರೋಯಿನ್ಗಳಾಗಬೇಕಾ, ಸೂಪರ್ ಸ್ಟಾರ್ಗಳಾಗಬೇಕಾ, ಸೂಪರ್ ಸ್ಟಾರ್ ಆಗಿ ಸೂಪರ್ ಆಗಿರುವ ಕರ್ತನ ಸನ್ಮಾನ ಮಾಡಿ ನೀವು. ಅಪ್ಪ ನಿಮ್ಮ ಕೈಗಳನ್ನ ಅವ್ರು ಬ್ಲೆಸ್ ಮಾಡಿ ಅವ್ರು ಆಶೀರ್ವಾದ ಮಾಡ್ತಾರೆ. ಆಗ ನಾ ಪ್ರೇ ಮಾಡ್ಬಿಡ್ತೀನಿ ಬ್ರದರ್, ಪ್ರೇ ಮಾಡ್ಬಿಟ್ರೆ ಎಲ್ಲ ನೋ 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 ನೋ. ನಂಬಿಕೆ ಪ್ರಾರ್ಥನೆ ಬೇರೆ, ಮೊಣಕಲ್ ಹಾಕಿ ಮಾಡೋ ಪ್ರಾರ್ಥನೆ ಬೇರೆ. ಪ್ರೇಯರ್ ಬ್ರಿಂಗ್ಸ್ ದ ಪ್ರೆಸೆನ್ಸ್ ಆಫ್ ಗಾಡ್, ಬಟ್ ಫೇತ್ ಇಟ್ ಬ್ರಿಂಗ್ಸ್ ಯು ದ ಪವರ್ ಆಫ್ ಗಾಡ್ ಇನ್ ಆಲ್ ಯರ್ ಸಿಚುವೇಶನ್ಸ್. ಪ್ರೇಯರ್ ಆಸ್ಕ್ ಬಟ್ ಫೇತ್ ಆಕ್ಟ್ಸ್. ಫೇತ್ ಏನು ಮಾಡುತ್ತೆ? ಆಕ್ಟ್ಸ್. ಪ್ರೇಯರ್ ಸೀಕ್ಸ್ ಬಟ್ ಫೇತ್ ಸ್ಪೀಕ್ ಆಗುತ್ತೆ. ಆ ಪಕ್ಕಲೆ ಸಹ ಆಶೀರ್ವಾದ ಮಾಡ್ತಾರೆ, ದೇವ್ರ ಕಾರ್ಯ ಮಾಡ್ತಾರೆ. ಪ್ರೇಯರ್ ಓಪನ್ಸ್ ದ ಡೋರ್ ಆ್ಯಂಡ್ ಫೇತ್ ವಾಕ್ಸ್ ಇನ್ ಥ್ರೂ ಇಟ್ ಆ್ಯಂಡ್ ಗೆಟ್ ದ ವಿಕ್ಟ್ರಿ. ಆಗ ನಿಮ್ಮ ನಂಬಿಕೆ ದೊಡ್ಡದಾಗಬೇಕು, ಬ್ಲೆಸ್ಸಿಂಗ್ ಆಗಬೇಕು. ಐವನವರೇ, ಇದ್ದಾಗ ಇರಬೇಡಿ. ಈ ವರ್ಷ ಹೊಸ ರಿಜಿಸ್ಟ್ರೇಷನ್ ಪಾಸ್ ಮಾಡಿ. ದೇವರೇ 54 ವಾರ ಬರುತ್ತೆ, 54 ವಾರ ನಾನು ಶುಕ್ರವಾರ ಆರಾಧನೆಗೆ ಹೋದಾಗ ಈ ವರ್ಷ ಪೂರ್ತಿ ನಾನು 7 ಬಾರಿ ಎದ್ದು ಬಂದು ಐಸಕ್ ಅವರೇ ನಾ ಕಾಣಿಕೆನ ಬಿತ್ತುತ್ತೀನಿ ಅಂತ ನೀವು ಅರಿಕೆ ಮಾಡಿ ಬಿತ್ತಿ ಬಂದು ಅಲ್ವಾ, ನಿಮ್ಮ ಈ ಬೆಲೆಗೆ ತಕ್ಕಾಗೆ ಬಿತ್ತಿ. ಅಪ್ಪ ಹೇಳೋರಲ್ಲ, 1 ರೂಪಾಯಿ ಬಿತ್ತು ಹೋಗ್ಬಿಡೋಣ, ಅದು ಮಾಡಿ ನಿಮ್ಮ ಬೆಲೆಗೆ ತಕ್ಕಾಗೆ. ಯಾವುದನ್ನ ಮದುವೆ ಮನೆಗೆ ಹೋದರೆ, ಅಮ್ಮ ಇವತ್ತು ನಮ್ಮ ಕೆಲಸದವಳ್ದು ಮದುವೆ ದಿನ ಅಮ್ಮ, ಅವಳು ಮದುವೆ ಕರೆದಿದ್ದಾಳೆ. ಹೌದಾ, ಏನು ಕೊಡೋಣ ಅಮ್ಮ? ಏನು ಮನೇಲಿ ಕೆಲಸದವಳ್ತಾನೆ, ಒಂದು 4 ಸ್ಟೀಲ್ ಲೋಟ ಕೊಡೆ. ನಮ್ಮ ಮನೆಗೆ ಕೆಲಸದವಳ್ತಾರೆ, ಪಾತ್ರೆ ತೊಳೆಯೋಳಲ್ವಾ, ಒಂದು 4 ತಟ್ಟೆನೂ 4 ಲೋಟ ಕೊಡಿ. ಅದೇ ಪಕ್ಕದ ಮನೆಯವ್ರದ್ದು ಮದುವೆ ಇದ್ದರೆ, ನಿಮ್ಮ ಮನೆ ಪಕ್ಕದಲ್ಲೇ ಇದ್ದಾರೆ, ಅವ್ರದ್ದು ಮದುವೆ ಇದ್ದರೆ ಹೆಂಗೆ ಹೋಗ್ತೀರಾ? ಅವ್ರಿಗೇನು ಕೊಡೋಣ? ಅವ್ರಿಗೆ ಮಿಕ್ಸಿ ಕೊಡೋಣ. ಅವ್ರಿಗೋಗಿ ಮಿಕ್ಸಿ ಕೊಡೋ ಬದಲು 1 kg ಈರುಳ್ಳಿ ತೊಗೊಂಡೋಗಿ ಕೊಟ್ಟರೆ ಹೆಂಗಿರ್ತದೆ? ಒಂದೊಂದು ಈರುಳ್ಳಿ ತಂದು ಡೈಲಿ ಒಂದು ಹೊಡಿತಾ ಇರ್ತಾರೆ ನೋಡಿ ನಿಮಗೆ. ಅವ್ರ ಬೆಲೆ ಹೆಚ್ಚಲ್ಪಡತ್ತೆ ಅಲ್ವಾ? ಅದೇ ನಿಮ್ಮ ರೋಡಲ್ಲಿ ನಿಮ್ಮ ಕಾರ್ಪೊರೇಟ್ರು ಅಥವಾ ಅಲ್ಲಿ ಯಾರೋ ಒಬ್ಬರು MLA ಅವ್ರ ಮಗಳು ಮದುವೆ, ಅವ್ರು ಬಂದು MLA ಅವರು ಗಂಡ ಹೆಂಡ್ತಿ ಬಂದು ನಿಮ್ಮ ಮನೆಗೆ ಬಂದು, ನೀವು ದಯವಿಟ್ಟು ನಮ್ಮ ಮಗಳು ಮದುವೆಗೆ ಬರಬೇಕಂದ್ರೆ ಹೇಗಿರುತ್ತೆ ರೀ? ಆ ಮದುವೆಗೆ ಹೆಂಗೆ ಹೋಗ್ತೀರಾ? 100 ಗ್ರಾಮ್ ಸಾಸಿವೆ ತೊಗೊಂಡೋಗ್ತೀರಾ? ಇಲ್ಲ 1 kg ಬಂಗಡೆ ಮೀನು ತೊಗೊಂಡೋಗಿ ಕೊಡ್ತೀರಾ? ಇಲ್ಲ, ಅಯ್ಯೋ MLA ಮಗಳು ಹೆಂಗೆ ಹೋಗ್ತೀರಾ? ಒಂದು ಉಂಗುರ ಕೊಡ್ತೀರಾ ಅಥವಾ ಒಂದು ಚೈನ್ ಹಾಕ್ತೀರಾ? ಅವ್ರ ಮಗುಗೆ ಏನೋ ಒಂದು ಮಾಡಿ ಬರ್ತೀರಾ, ಯಾಕಂದರೆ ಅವ್ನ ಘನತೆ ದೊಡ್ಡದಾಗಿದೆ. ಆಗ ನೋಡಿದ್ರ ಒಂದು ಕೆಲಸದವಳ ಬೆಲೆ ಕಮ್ಮಿ, ಒಂದು ಕೆಲಸದವಳ ಬೆಲೆ 4 ತಟ್ಟೆ 4 ಲೋಟ, ಪಕ್ಕದ ಮನೆಯವ್ರದ್ದು ಬೆಲೆ ಒಂದು ಮಿಕ್ಸಿ, ಅಥವಾ ಒಂದು MLA ಬಂದುಬಿಟ್ರೆ ಒಂದು ಉಂಗುರ. ಆಗ ನಾನು ಹೇಳ್ತೇನೆ ನಿಮ್ಮ ಬೆಲೆ ಹೆಚ್ಚಲ್ಪಡಬೇಕು. ಅದಕ್ಕೆ ನಾನು ಹೇಳ್ತೇನೆ, ಮನೇಲಿ ಕುಡಿಯೋ ನೀರು ಫ್ರೀ, ಡಾಬಾಲ್ ಕುಡಿಯೋ ನೀರು 10 ರೂಪಾಯಿ, ಹೋಟ್ಲ್ ಕುಡಿಯೋ ನೀರು 20 ರೂಪಾಯಿ, 5 ಸ್ಟಾರ್ ಕುಡಿಯೋ ನೀರು 100 ರೂಪಾಯಿ, ಏರ್ಪೋರ್ಟಲ್ಲಿ ಕುಡಿಯೋ ನೀರು 200 ರೂಪಾಯಿ, ಏರೋಪ್ಲೇನಲ್ಲಿ ಕುಡಿಯೋ ನೀರು 500 ರೂಪಾಯಿ. ನೀರು ಅಲ್ಲಿದೆ, ಶಿಫ್ಟಾಗಿ ಹೋಗಿದೆ. ಹಾಂ, ಏರೋಪ್ಲೇನ್ ತಿನ್ನೋ ಸಮೋಸ ಬಂದು 300 ರೂಪಾಯಿ, ಮಾಡಿದಲ್ಲಿ ಓಲಿ ಇಲ್ಲಲ್ಲಿ ನಂತರ ಹತ್ರ ಮಾಡಿದ್ದು ಅಲ್ವಾ? ಎಲ್ಲಿ ಮಾಡಿದ್ದು? ಬೋಂದೆಲಲ್ಲಿ ಮಾಡಿದ್ದು, ಬೆಂದೂರುವೆಲಲ್ಲಿ ಮಾಡಿದ್ದು ಬೋಂಡ. ಅದು ಅಲ್ಲಿಂದ ಮಾಡಿದ್ದು ಬೋಂಡ. ಅಲ್ಲಿಂದ ಗಾಡಿ ಹೋಗಿದೆ ಏರ್ಪೋರ್ಟ್ಗೆ, ಹೋಗಿ ಅಲ್ಲಿ ಶೋಕೇಸ್ ಒಳಗೆ ಕೂತ್ಕೊಂಡಿದೆ. ಶೋಕೇಸಲ್ಲಿ ಕೂತ್ಕೊಂಡ್ಮೇಲೆ ಈಗ ಬೆಲೆ ಅದು ಎಷ್ಟು ಗೊತ್ತಾ? 300 ರೂಪಾಯಿ. ಹಾಂ, ಆ ಬೋಂಡ ಮಾಡೋದು ಬೇರೆ 15 ರೂಪಾಯಿ. ಅದು ಬೋಂಡ ತನ್ನ ಸ್ಥಾನ, ಸಮೋಸ ಏನು ಮಾಡ್ತು? ತನ್ನ ಸ್ಥಾನವನ್ನು ಚೇಂಜ್ ಮಾಡ್ಕೊಳ್ತು. ಚೇಂಜ್ ಮಾಡಿದ ತಕ್ಷಣ ಆಟೋಮೆಟಿಕ್ಕಾಗಿ ಏನಾಯ್ತದೆ? ರೇಟು 300 ರೂಪಾಯಿ ಆಯಿತು. ಏರ್ಪೋರ್ಟಲ್ಲಿ 300 ರೂಪಾಯಿ, ಏರೋಪ್ಲೇನಲ್ಲಿ ತಿನ್ನೋದಾದರೆ ಅದು 500 ರೂಪಾಯಿ ಆಗಿರುತ್ತೆ, GST ಎಲ್ಲ ಸೇರಿಸಿ. ಇದಕ್ಕೋಗಿ 500 ರೂಪಾಯಿನ ಅಂತ ನಾವು ಕೇಳ್ತೀವಿ. ಅದಕ್ಕೆ ಬೋಂಡ ಹೇಳುತ್ತೆ, ಮುಟ್ಟಾಳ, ನಾನು ಆಲ್ರೆಡಿ ಏರೋಪ್ಲೇನ್ ಒಳಗೆ ಬಂದಿದ್ದೀನಿ ಕಣೋ, ನೀನು ಟಿಕೆಟ್ ತೊಗೊಂಡು ವೀಸಾ ತೊಗೊಂಡು ಬಂದಿದ್ಯಾ, ನಾನು ಹಂಗೆ ಫ್ರೀಯಾಗಿ ಬಂದಿದ್ದೀನಿ, ಮುಚ್ಕೊಂಡು ತಿಂತೀಯಾ ತಿನ್ನು, ಇಲ್ಲಾಂದರೆ ಹೋಗು ಅನ್ನತ್ತದು ಬೋಂಡ್ ಸಮೋಸ. ಇದ್ದೀರಾ? ಆಗ ನಿಮ್ಮ ಬೆಲೆ ಈ ವರ್ಷದಲ್ಲಿ ಹೆಚ್ಚಲ್ಪಡಿ. ಯುವರ್ ವ್ಯಾಲ್ಯೂಸ್ ಹ್ಯಾಸ್ ಟು ಬಿ ಇನ್ಕ್ರೀಸ್ಡ್ in your speech, in your character, in your conduct, in your prayer life, in your holiness, in your righteousness. ನಿನ್ನ ನೀತಿ, ನಿನ್ನ ನಂಬಿಕೆ, ನಿನ್ನ ಸಾಧುತ್ವ, ನಿನ್ನ ಪರಿಶುದ್ಧತೆ, ನಿನ್ನ ಉಪವಾಸ, ದೇವರ ವಾಕ್ಯ ಓದೋದಲ್ಲಿ ಸುರೇಶರೇ ನಿಮ್ಮ ಬೆಲೆ ಹೆಚ್ಚಲ್ಪಡಬೇಕು, ನಿನ್ನ ಗುಣಗಳು ಹೆಚ್ಚಲ್ಪಡಬೇಕು. ದೇವರ ಸ್ತೋತ್ರವಾಗಿ 3 ಹೊತ್ತು ಆಳೋದು, 3 ಹೊತ್ತು ದುಃಖ ಪಡೋದಿಲ್ಲ. ನಾನು ಸ್ಟ್ಯಾಂಡರ್ಡ್ ಆಗಿರ್ತೀನಿ, ನನ್ನ ದೇವ್ರು ನನಗೆಲ್ಲ ಮಾಡಿಕೊಡ್ತಾರೆ. ಮೈ ಗಾಡ್ ಈಸ್ ಏಬಲ್ ಟು ಡೂ ಎಕ್ಸ್ಚೀಡಿಂಗ್ಲಿ ಅಬಂಡೆಂಟ್ಲಿ ಮೋರ್ ದೆನ್ ಐ ಥಿಂಕ್ ಅಂಡ್ ಅಪೋವ್. ನಾನು ಕೇಳೋದಕ್ಕಿಂತಲೂ ಬೇಡೋದಕ್ಕಿಂತಲೂ ದೇವರು ನನಗೆ ಅತ್ಯಧಿಕವಾಗಿ ಮಾಡೋಕ್ಕೆ ಆತನು ಶಕ್ತನಾಗಿದ್ದಾನೆ. ಆತನಿಗೆ ಸ್ತೋತ್ರ.
ಈ ವರ್ಷದಲ್ಲಿ ನೀವು ಹೋಗೋ ಎಲ್ಲ ಕಡೆಗಳಲ್ಲಿ ಇದೇ ವಾರದಲ್ಲಿ ಅನೇಕರಿಗೆ ಗುಡ್ ನ್ಯೂಸ್ಗಳಾಗತ್ತೆ. ಇದೇ ವಾರದಲ್ಲಿ ನಿಮ್ಮ ಆಟೋ ರಿಕ್ಷೆಗಳಲ್ಲಿ ಬ್ಲೆಸ್ಸಿಂಗ್ ಆಗುತ್ತೆ. ಇದೇ ವಾರದಲ್ಲಿ ನಿಮ್ಮ ಪ್ರಾಪರ್ಟಿಗಳಲ್ಲಿ ಒಂದು ದೊಡ್ಡ ಚೇಂಜಸ್ ಆಗುತ್ತೆ. ಗಾಡ್ ವಿಲ್ ಗಿವ್ ಯು, ಗಾಡ್ ವಿಲ್ ಶಿಫ್ಟ್ ದ ಕೋರ್ ವೆಲ್ತ್ ಆಫ್ ಪ್ರಾಪರ್ಟಿ. ನಿಮ್ಮ ಮನೆಯೊಳಗೆ ಅನೇಕ ಮುತ್ತಾತುಗಳಿಂದ ಅಜ್ಜಿಗಳಿಂದ ಬರತಕ್ಕಂಥ ಆಸ್ತಿಗಳನ್ನ ಈ ವರ್ಷದಲ್ಲಿ ದೇವರು ರಿಲೀಸ್ ಮಾಡ್ತಾರೆ. ಗಾಡ್ ಇಸ್ ಗೋಯಿಂಗ್ ಟು ಟ್ರಾನ್ಸ್ಫರ್ ದ ಕೋರ್ ವೆಲ್ತ್ ಫಾರ್ ಯು. ನಿನಗಾಗಿ ಕೊಡಲ್ಪಟ್ಟ ಆಶೀರ್ವಾದ ನಿಮ್ಮ ಮನೆಗೆ ಬಿಡುಗಡೆ ಆಗತ್ತೆ. 20 ಲಕ್ಷ, 50 ಲಕ್ಷ, 1 ಕೋಟಿ ರೂಪಾಯಿ ಬೆಲೆ ಉಳ್ಳ ಪ್ರಾಪರ್ಟಿಗಳು ಈ ವರ್ಷದಲ್ಲಿ ನಿಮ್ಮ ಮನೆಗಳಿಗೆ ಟ್ರಾನ್ಸ್ಫರ್ ಆಗತ್ತೆ. ಆಗತ್ತೆ. ಅನುಗ್ರಹದ ವರ್ಷ, ಕೃಪೆಯ ವರ್ಷ, ಬೆಳೆಯ ಮೆಗಾ ಕಾಣಿಕೆ ಹೊಂದುವಂಥ ಬೆಳೆಯ ವರ್ಷ ಈ ವರ್ಷದಲ್ಲಿ. ಯೂಟ್ಯೂಬಲ್ಲಿ ಯಾರೆಲ್ಲ ನೋಡ್ತಾ ಇದ್ದೀರಾ, ಇವತ್ತು ನಿಮ್ಮ ಮನೆಗಳಲ್ಲಿ ದೇವರು ದೊಡ್ಡ ದೊಡ್ಡ ಕಾರ್ಯಗಳನ್ನ ಮಾಡ್ತಾರೆ. ನೋ ಮೋರ್ ಹಾಸ್ಪಿಟಲ್ಸ್, ನೋ ಮೋರ್ ಕ್ರೆಡಿಟ್, ನೋ ಮೋರ್ ಡೆಬಿಟ್ಸ್, ನೋ ಮೋರ್ ಸಿಕ್ನೆಸ್, ನೋ ಮೋರ್ ಟ್ರಬಲ್ಸ್, ನೋ ಮೋರ್ ಆಕ್ಸಿಡೆಂಟ್ಸ್ ಇನ್ ಯೋರ್ ಲೈಫ್. henceforth God will be your God alone. ನಿನ್ನ ದೇವರು ನಿನ್ನ ಸತ ದೇವರಾಗಿರ್ತಾರೆ. ಅವ ನಿಮ್ಮ ಮಧ್ಯದಲ್ಲಿ ಮಂಜುನಾಥ್ ಅವರೇ, ನಿಮ್ಮ ಸಾಲಗಳನ್ನ ಚುಕ್ತಾ ಮಾಡಿ ನಿಮ್ಮ ಕೈ ಇಟ್ಟು ಮಾಡೋ ಕಿರಣ್ ಅವರೇ, ನೀವೆಲ್ಲ ಕೆಲಸಗಳನ್ನು ಅವ್ರ ಆಶೀರ್ವಾದ ಮಾಡೋಕ್ಕೆ ಅವ್ರು ಬಂದಿದ್ದಾರೆ. ದಟ್ಸ್ ಆಲ್. ಇವತ್ತು ನೀವು ಒಪ್ಪಿಸ್ಕೊಡಿ, ದೇವರೇ 2026ನೇ ವರ್ಷ ನನ್ನ ಆಗಮನದ ವರ್ಷದಲ್ಲಿ ಐ ಆಮ್ ಎಂಟ್ರಿಂಗ್ ಇನ್ ಟು ದಿಸ್ ಮೆಗಾ ಇಯರ್ ಲಾರ್ಡ್. ಹಿಯರ್ ಲಾರ್ಡ್ ಐ ವಾಂಟ್ ಟು ಹಾನರ್ ಯು ಲಾರ್ಡ್. ಹೇಗೆ ಸನ್ಮಾನ ಮಾಡಬೇಕು? ಕರ್ತನಿಗೆ ಸನ್ಮಾನ ಮಾಡಿಕೊಂಡು ಒಳಗೆ ಬರಬೇಕು. ನಮಗೆ ಸ್ತೋತ್ರ. ಸನ್ಮಾನದೊಂದಿಗೆ ಎಂಟ್ರಿ ಆಗಿ ನೋಡಿ. ಅಪ್ಪ ನಿಮ್ಮ ಕೈ ಕೆಲಸ ದೇವರಾಜ್ ಅವರೇ, ರಾಬರ್ಟ್ ಅವರೇ, ಕರ್ತನೆಲ್ಲ ಕೆಲಸಗಳನ್ನು ಅವ್ರು ಆಶೀರ್ವಾದ ಮಾಡ್ತಾರೆ. ಮಾರ್ಗ್ರೆಟ್ ಅವರೇ ಆಶೀರ್ವಾದ ಮಾಡ್ತಾರೆ. ಕೇರಳದಿಂದ ಬರ್ತೀರಾ, ನಿಮ್ಮ ಕೈಗಳನ್ನ ಆಶೀರ್ವಾದ ಮಾಡ್ತಾರೆ, ಕೈಗಳನ್ನ ಬ್ಲೆಸ್ ಮಾಡ್ತಾರೆ. ನಿಮ್ಮ ಮನೆಯೊಳಗೆ ಹಿಡಿಯಲಾರ್ದಷ್ಟು, ಮನೆ ಸುರಿಸಲಾರ್ದಷ್ಟು ಸುವರಗಳನ್ನು ಅಪ್ಪ ನಿಮ್ಮ ಕೈಗಳಿಗೆ ತುಂಬಿಸ್ತೀನಿ ಅಂತಾರೆ. ಒಂದು ಆಮೇನ್ ಅಂತ ಹೇಳಲ್ವಾ? ಜೋರಾಗಿ ಒಂದು 3 ಸತಿ ಆಮೇನ್ ಅಂತ ಹೇಳಿ. ಆಮೇನ್, ಆಮೇನ್, ಆಮೇನ್. ನೀವು ಆಮೇನ್ ಅಂದರೆ ಅದಕ್ಕೆ ಕ್ರಿಯೆ ಆಗೋದಲ್ಲಿ ಅದು ಮಾತ್ರ ಮನಸ್ಸಲ್ಲಿ ಇಟ್ಕೊಳ್ಳಿ. ಚಿಗುರ್ತಾ ಇರಬೇಕು, ಚಿಗುರ್ಕೊಂಡ್ ಬರ್ಬೇಕು. ಅದು ಬ್ಲೆಸ್ಸಿಂಗ್ ಹೊಸ ವರ್ಷದಲ್ಲಿ. ಆಮೇನ್, ಆಮೇನ್ ಎಲ್ಲ ಆಗುತ್ತೆ, ಎಲ್ಲ ನಡೆಯುತ್ತೆ, ನೆರವೇರುತ್ತೆ. ನಾನು ಮಾತಾಡ್ತಿದ್ದೆ ಕೆಲವು ಹೇಳ್ತಾರೆ ಆಮೇನ್, ಆಮೇನ್ ಆಗುತ್ತೆ ಬೇದ, ಆಮೇನ್ ಹಾಲೆಲೂಯಾ ಪ್ರೈಸ್ ದಿ ಲಾರ್ಡ್. ಅಲ್ಲ ಕೇಳಪ್ಪ, ಆಮೇನ್ ಆಯ್ತು ಬೇದ, ಹೇಳೋದೆಲ್ಲ ಆಯ್ತು ಬೇದ. ಅಲ್ಲಪ್ಪ ನಿಮ್ಮ ಮನೆಗೆ ಆಮೇನ್, ಆಮೇನ್ ಆಯ್ತಪ್ಪ ಹಾಲೆಲೂಯಾ. ಶಿಕಾರಿಪುರ ಒಳಗೆ ಕಾಲಿಟ್ರೆ ಅವುಗಳಿಗೆ ಮಾತಾಡೋಕ್ಕೆ ಬಿಡೋಲ್ಲ. ನನ್ನ ಮಾತಾಡ್ದೆ ಆಮೇನ್ ಹಾಲೆಲೂಯಾ ಆಯ್ತಪ್ಪ ಆಗತ್ತೆ, ಆಗೋದಕ್ಕೆ ಸ್ತೋತ್ರ, ಆಮೇನ್ ಆಗೋಯ್ತು, ಆಮೇನ್ ಆಗೋಯ್ತು ಹಂಗೆ ಹೇಳ್ತವ್ರಿ ಅವರು. ಎಲ್ಲ ಟಾಪ್ ಆ್ಯಂಡ್ ಕಾರು, ಟಾಪ್ ಆ್ಯಂಡ್ ಮೊಬೈಲು, ಟಾಪ್ ಆ್ಯಂಡ್ ಲ್ಯಾಪ್ಟಾಪು, ಎಲ್ಲ ಟಾಪ್ ಆ್ಯಂಡ್ ಇದು ಟಾಪ್ ಆ್ಯಂಡ್ ಐಫೋನ್ಗಳು, ಐಪ್ಯಾಡ್ಗಳು ಎಲ್ಲ. ಅವರಿಂದ ಅಸಾಧ್ಯವಾದದ್ದು ಯಾವುದೂ ಇಲ್ಲ, ಯಾವುದೂ ಇಲ್ಲ. ಆ ಭಗವಂತ ನಿಮ್ಮ ಆಶೀರ್ವಾದ ಮಾಡಲಿ. 2026ನೇ ವರ್ಷ ಅನುಗ್ರಹದ ವರ್ಷ. ಈ ವರ್ಷದಲ್ಲಿ ದೇವರ ಮಹಾದಯೆ ಹಾಗೂ ದೇವರ ಒಂದು ಮೆಗಾ ಒಂದು ಬೆಳೆಯನ್ನು ಕುಯ್ಯತಕ್ಕಂಥ ವರ್ಷವನ್ನು ಆ ಭಗವಂತ ನಿಮ್ಗೆ ಕೊಡಲಿ. ನಿಮ್ಮ ಮನೆಯನ್ನು ಆಶೀರ್ವಾದ ಮಾಡಲಿ. जग में इतने कैसे मैं इनको बयान करूं, आश्चर्य तेरे जग में इतने कैसे मैं इनको बयान करूं, तेरी प्रशंसा करूं, तेरी प्रशंसा करूं. तेरी प्रशंसा करूं. कैसे मैं तेरी महिमा गाऊं, शब्द भी कम पड़ जाए, लिखने बैठूं तेरी बातें
कागज में न समा, कैसे मैं तेरी महिमा गाऊं, शब्द भी कम पड़ जाए। लिखने बैठूं तेरी बातें, कागज में न समा। आश्चर्य तेरे जग में इतने, कैसे मैं इनको बयान करूं। आश्चर्य तेरे जग में इतने, कैसे मैं इनको बयान करूं। तेरी प्रशंसा करूं, तेरी प्रशंसा करूं। धन्यवाद कहूं, धन्यवाद कहूं। किससे करूं मैं तेरी तुलना, कौन है तेरे समान। तूफान भी सुनकर तेरी माने, सागर भी हट जाए। किससे करूं मैं तेरी तुलना, कौन है तेरे समान। तूफान भी सुनकर तेरी माने, सागर भी हट जाए। आश्चर्य तेरे जग में इतने, कैसे मैं इनको बयान करूं। आश्चर्य तेरे जग में इतने, कैसे मैं इनको बयान करूं। तेरी प्रशंसा करूं, तेरी प्रशंसा करूं। धन्यवाद कहूं, धन्यवाद कहूं। आश्चर्य तेरे जग में इतने, कैसे मैं इनको बयान करूं। आश्चर्य तेरे जग में इतने, कैसे मैं इनको बयान करूं। तेरी प्रशंसा करूं, तेरी प्रशंसा करूं। धन्यवाद कहूं, धन्यवाद कहूं। मैं लायक नहीं अर्पण मेरे, कबूल कर ले अनुग्रह से मुझको संपूर्ण कर दे। मैं लायक नहीं अर्पण मेरे, कबूल कर ले अनुग्रह से मुझको संपूर्ण कर दे। यीशुआ, 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 यीशुआ। आश्चर्य तेरे जग में इतने, कैसे मैं इनको बयान करूं। आश्चर्य तेरे जग में इतने, कैसे मैं इनको बयान करूं। तेरी प्रशंसा